ಓ ಯೈರಿಮೇ ಗುರುವೇ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಇಂದಿನಿಂದ ಸಾಮವೇದಾಂತರ್ಗತ ಅಂದರೆ ಸಾಮವೇದದ ಒಳಗಡೆ ಬರುವ ಮೈತ್ರೇಯ ಉಪನಿಷತ್, ಮೈತ್ರೇಯ ಋಷಿಗೆ ಶಿವನಿಂದ ಉಪದೇಶಿಸಲ್ಪಟ್ಟಂತಹ ಉಪನಿಷತ್. ಹೀಗಾಗಿ ಮೈತ್ರೇಯ ಉಪನಿಷತ್ ಒಟ್ಟು 3 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯದಲ್ಲಿ ಬೃಹದ್ರಥ ಅನ್ನುವ ರಾಜನ ಬಗ್ಗೆ, ಅವನ ಸಾಧನೆಯ ಬಗ್ಗೆ, ನಂತರ ಅವನಿಗೆ ಶಾಕಾಯನ್ಯರು ನೀಡಿದಂತಹ ಬ್ರಹ್ಮಜ್ಞಾನದ ವಿಚಾರ ನಮಗೆ ಸಿಗ್ತದೆ. ಎರಡನೆಯ ಅಧ್ಯಾಯದಲ್ಲಿ ಮೈತ್ರೇಯ ಮತ್ತೆ ಶಿವ ಇವರಿಬ್ಬರ ನಡುವೆ ನಡೆಯುವ ಸಂವಾದ. ಒಂದು ಪ್ರಶ್ನೆ ಕೇಳ್ತಾನೆ ಮೈತ್ರೇಯ ಋಷಿ, ಅದಕ್ಕೆ ಉತ್ತರವಾಗಿ ಶಿವನ ಉತ್ತರ ಇಡೀ ಅಧ್ಯಾಯ. ಮೂರನೇ ಅಧ್ಯಾಯ ಒಬ್ಬ ಬ್ರಹ್ಮಜ್ಞಾನಿ ಆ ಶಿವನಿಂದ ಉಪದೇಶವನ್ನು ಪಡೆದ ಮೇಲೆ ತನ್ನ ಅನುಭವವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾನೆ. ಬಹಳ ಸೊಗಸಾದಂತಹ ಉಪನಿಷತ್. ಸ್ವಾಮಿ ತಪೋನ್ ಮಹಾರಾಜರು ಪೂಜ್ಯ ಗುರುದೇವರ ವಿದ್ಯಾಗುರುಗಳು ಉತ್ತರ ಕಾಶಿ ಗಂಗೋತ್ರಿಯಲ್ಲಿದ್ದರು. ಕೇರಳದಲ್ಲಿ ಹುಟ್ಟಿ ಒಮ್ಮೆ ಹಿಮಾಲಯಕ್ಕೆ ಹೋದ ಮೇಲೆ ಋಷಿಕೇಶದಿಂದ ಕೆಳಗಿಳಿಲೇ ಇಲ್ಲ ಅವರು. ಋಷಿಕೇಶ, ಗಂಗೋತ್ರಿ, ಉತ್ತರ ಕಾಶಿ, ಅಲ್ಲೇ ಕೈಲಾಸವನ್ನು ಕಾಲ್ನಡಿಗೆಯಲ್ಲಿ ಹೋಗ್ಬಿಟ್ಟು ಬರ್ತಾರೆ 2 ಸತಿ 3 ಸತಿ. ಹಿಮಗಿರಿ ವಿಹಾರ ಅಂತ ಅವರದೊಂದು ಕೃತಿ. ಹಿಮಾಲಯದ ಪರಿಚಯವನ್ನು ಮಾಡಿಕೊಡ್ತಾರೆ. ಸಂಸ್ಕೃತದಲ್ಲಿ ತಮ್ಮ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ, ಈಶ್ವರ ದರ್ಶನ ಅಂತ. ಸುಮಾರು 16 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ಶ್ರೀ ಸೌಮ್ಯ ಕಾಶೀಶ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ. ಶ್ರೀ ಸೌಮ್ಯ ಕಾಶೀಶ ಸ್ತೋತ್ರ. ಆ ಸ್ತೋತ್ರದಲ್ಲಿ ಅವರು ಮೈತ್ರೇಯ ಉಪನಿಷತ್ತಿನ ಸಾರವನ್ನು ಸುಮಾರು 18 ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ದಶೋಪನಿಷತ್ತುಗಳನ್ನು ವಿವರಿಸಿ ಶ್ವೇತಾಶ್ವತರ ಉಪನಿಷತ್ತು, ಕೈವಲ್ಯ ಉಪನಿಷತ್ತು, ಬ್ರಹ್ಮಬಿಂದು ಉಪನಿಷತ್ತು, ತೇಜೋಬಿಂದು ಉಪನಿಷತ್ತು, ಮೈತ್ರೇಯ ಉಪನಿಷತ್ತು, ಹೀಗೆ ಒಟ್ಟು 16 ಉಪನಿಷತ್ತುಗಳನ್ನು 18 ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ನಾವು ಈಗ ಬರೀ ಮೂಲವನ್ನಷ್ಟೇ ಚಿಂತನೆ ಮಾಡೋದು. ಈ ಮೈತ್ರೇಯ ಉಪನಿಷತ್
ಬ್ರಹ್ಮಜ್ಞಾನದ ಒಂದು ಪರಾಕಾಷ್ಠೆ ಏನಿದೆ ಅದನ್ನು ನಮಗೆ ತಿಳಿಸ್ಕೊಡ್ತದೆ. ಯಾವುದೇ ಒಂದು ಉಪನಿಷತ್ ಪ್ರಾರಂಭವಾಗಬೇಕಾದ್ರೆ ಆ ವೇದಕ್ಕೆ ಸೇರಿದ ಒಂದು ಶಾಂತಿ ಮಂತ್ರವನ್ನು ಹೇಳೋದು. ನಾನು ಹೇಳಿದ್ದೆ ನಿಮಗೆ, ಮುಕ್ತಿಕೋಪನಿಷತ್ ಅನ್ನುವಂತಹ ಉಪನಿಷತ್ತಿನಲ್ಲಿ 108 ಉಪನಿಷತ್ತುಗಳ ಲೀಸ್ಟ್ ಕೊಟ್ಟಿದ್ದಾರೆ. ಯಾವ ಯಾವ ಉಪನಿಷತ್ತು ಯಾವ ಯಾವ ವೇದಕ್ಕೆ ಸೇರ್ತದೆ ಅಂತ ಹೇಳಿ, ನಂತರ ಯಾವ ಯಾವ ಉಪನಿಷತ್ತಿಗೆ ಯಾವ ಯಾವ ಶಾಂತಿ ಮಂತ್ರ ಅಂತ ಕೂಡ ಹೇಳಿದ್ದಾರೆ. ಸಾಮವೇದ ಅಂತ ಬಂದಾಗ ಒಂದೇ ಶಾಂತಿ ಮಂತ್ರ. ನಾವು ಕೇನೋಪನಿಷತ್ತಿನಲ್ಲಿ ಏನು ಕಲ್ತಿದ್ದೇವೆ, ಛಾಂದೋಗ್ಯೋಪನಿಷತ್ತಿನಲ್ಲಿ ಏನು ಕಲ್ತಿದ್ದೇವೆ. ದಶೋಪನಿಷತ್ತುಗಳಲ್ಲಿ 4 ವೇದದ್ದಿವೆ. ಋಗ್ವೇದದ್ದು ಒಂದು ಉಪನಿಷತ್ತಿದೆ ದಶೋಪನಿಷತ್ತುಗಳಲ್ಲಿ, ಅದು ಐತರೇಯ ಉಪನಿಷತ್. ಐತರೇಯ ಉಪನಿಷತ್ ಋಗ್ವೇದಕ್ಕೆ ಸೇರಿತು. ಸಾಮವೇದಕ್ಕೆ ಸೇರಿದ್ದು 2 ಉಪನಿಷತ್ತಿದೆ, ಒಂದು ಕೇನೋಪನಿಷತ್, ಇನ್ನೊಂದು ಛಾಂದೋಗ್ಯೋಪನಿಷತ್. ಅಥರ್ವ ವೇದಕ್ಕೆ ಸೇರಿದ್ದು 3 ಉಪನಿಷತ್ತಿದೆ. ನಾನು 1, 2, 3 ನಿಮಗೆ ಸುಲಭವಾಗಿ ನೆನಪಿರಲಿ ಅಂತ. 1 ಋಗ್ವೇದ, 2 ಸಾಮವೇದ, 3 ಅಥರ್ವ ವೇದ. ಮುಂಡಕೋಪನಿಷತ್, ಪ್ರಶ್ನೋಪನಿಷತ್, ಮಾಂಡೂಕ್ಯೋಪನಿಷತ್. ನಂತರ ಯಜುರ್ವೇದಕ್ಕೆ ಸೇರಿದ್ದು 4 ಇದೆ. ಯಜುರ್ವೇದದಲ್ಲಿ 2 ಭಾಗ ಇದೆ, ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ. ಆ ಶುಕ್ಲ ಯಜುರ್ವೇದದಲ್ಲಿ ನಮಗೆ ಈಶಾವಾಸ್ಯ ಉಪನಿಷತ್, ಬೃಹದಾರಣ್ಯಕೋಪನಿಷತ್ ಸಿಗತ್ತೆ. ಕೃಷ್ಣ ಯಜುರ್ವೇದದಲ್ಲಿ ಕಠೋಪನಿಷತ್ ಮತ್ತು ತೈತ್ರಿಯ ಉಪನಿಷತ್. ಇದು 10 ದಶೋಪನಿಷತ್ತುಗಳು. ಈಶಕೇನ ಕಟ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿ ಐತರೇಯ ಛಾಂದೋಗ್ಯಂ ಚ ಬೃಹದಾರಣ್ಯಕಂ ತಥಾ. ಇದು 10 ಅಥವಾ ದಶ ಅಂತ ಹೇಳ್ಬೋದು. ಈ ಕೇನ ಮತ್ತು ಛಾಂದೋಗ್ಯ ಉಪನಿಷತ್ತಿಗೆ, ಸಾಮವೇದಕ್ಕೆ ಸೇರಿದ ಉಪನಿಷತ್ತಿಗೆ ಯಾವ ಒಂದು ಶಾಂತಿ ಮಂತ್ರ ಇದೆಯೋ ಅದೇ ಶಾಂತಿ ಮಂತ್ರ ಈ ಒಂದು ಮೈತ್ರೇಯ ಉಪನಿಷತ್ತಿಗೂ ಇದೆ. ಸೊ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಬಹಳ ಸೊಗಸಾದಂತಹ ಶಾಂತಿ ಮಂತ್ರ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಃ ಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮಸ್ತು. ತದಾತ್ಮನಿ ನಿರತೆ ಯೇ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಸಾಮಾನ್ಯವಾಗಿ 3 ಪ್ರಕಾರದಲ್ಲಿರ್ತದೆ. 3 ಪ್ರಕಾರದಲ್ಲಿ. ಒಂದು ಮಂಗಳಾಚರಣೆಯ ರೂಪದಲ್ಲಿರ್ತದೆ, 2 ಆಶೀರ್ವಾದ ರೂಪದಲ್ಲಿರ್ತದೆ, 3 ವಸ್ತು ನಿರ್ದೇಶನ, ಆತ್ಮತತ್ವವನ್ನು ನಿರೂಪಿಸುವ ರೀತಿಯಲ್ಲಿ ಇರ್ತದೆ. ಅದೆಲ್ಲ ಹೆಚ್ಚಾಗಿ ನಮಗೆ ಹಲವಾರು ಗ್ರಂಥಗಳಲ್ಲಿ ವಿವರಿಸಲ್ಪಡ್ತದೆ. ಇಲ್ಲಿ ಪ್ರಾರ್ಥನೆ, ಮಂಗಳ. ಏನು ಪ್ರಾರ್ಥನೆ? ಮಮ ಅಂಗಾನಿ, ನನ್ನ ಶರೀರದ ಅಂಗಗಳೆಲ್ಲವೂ ಕೂಡ ಆಪ್ಯಾಯಂತು, ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ರಕ್ಷಿಸಲ್ಪಡಲಿ, ಪೋಷಿಸಲ್ಪಡಲಿ, ಸುದೃಢವಾಗಿ ಇರಲಿ. ಪ್ರಾರ್ಥನೆ. ನನ್ನ ವಾಕ್, ನನ್ನ ಮಾತು, ಪ್ರಾಣ, ನನ್ನ ಏನೊಂದು ಉಸಿರಾಟದ ಕ್ರಿಯೆ ಇರಬಹುದು,
ಚಕ್ಷುಹು ಕಣ್ಣು, ಶ್ರೋತ್ರ ಕಿವಿ, ಇಂದ್ರಿಯಗಳೆಲ್ಲವೂ ಕೂಡ ಸುದೃಢವಾಗಿ ಎಲ್ಲವೂ ಸರ್ವಾಣಿ ಎಲ್ಲವೂ ರಕ್ಷಿಸಲ್ಪಡಲಿ, ಸುದೃಢವಾಗಿರಲಿ, ಬಲಶಾಲಿಯಾಗಿರಲಿ. ಯಾಕೆ ಉಪನಿಷತ್ ಕ್ಲಾಸ್ಗೆ ಹೋದಾಗ ಹೇಳಿದ್ದು ಕೇಳಿಸ್ಬೇಕು, ಒಂದಷ್ಟು ಸಮಯ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕೂತಿರಬೇಕು. ಗುರುದೇವ್ ಅದಕ್ಕೆ ತುಂಬ ಪರ್ಟಿಕ್ಯುಲರ್. ಅವರು ಕ್ಲಾಸ್ಗೆ ಬಂದವ್ರಿಗೆ ಹೇಳೋರು, ದೋಸ್ ಹೂ ಗಾಟ್ ಓಲ್ಡ್ ಏಜ್ ಪ್ರಾಬ್ಲಮ್ ಸಿಟ್ ಇನ್ ದ ಲಾಸ್ಟ್ ರೋ. ಯಾಕಂದರೆ ಮಧ್ಯೆ ಮಧ್ಯೆ ಒಂದಕ್ಕೆಲ್ಲ ಎದ್ದೋಗ್ಬೇಕಾದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಹಿಂದೆ ಕೂತ್ಕೊಂಬಿಡಿ. ಪರ್ಟಿಕ್ಯುಲರ್ ಅವರು. ಸೊ ಸುದೃಢವಾಗಿರಬೇಕು ಅಲ್ವಾ. ಇವಾಗ ಈ ಕ್ಯಾಂಪ್ಗೆ ಬರಬೇಕು ಅಂದರೂ ಕೂಡ ಕೈ ಕಾಲು ಕಣ್ಣು ಕಿವಿ ಮೂಗು ಎಲ್ಲ ಇದ್ದರೆ ತಾನೇ ಬರಲಿಕ್ಕಾಗೋ ಸರಿಯಾಗಿ. ಹೀಗಾಗಿ ಪ್ರಾರ್ಥನೆ, ನನ್ನ ಕೈ ಕಾಲು ಎಲ್ಲ ಇರಲಿ, ಅಂಗಗಳೆಲ್ಲವೂ ಎಲ್ಲೆಲ್ಲಿ ಹೇಗೇಗಿರಬೇಕೋ ಹಾಗಾಗೇ ಇರಲಿ. ಸರ್ವಂ ಬ್ರಹ್ಮೋಪನಿಷದಂ, ಇಡೀ ಏನೆಲ್ಲ ಇದೆ ಎಲ್ಲವೂ ಕೂಡ ಬ್ರಹ್ಮವೇ, ಬ್ರಹ್ಮಜ್ಞಾನವೇ, ಬ್ರಹ್ಮಸ್ವರೂಪವೇ. ಉಪನಿಷತ್ ಬೋಧಿಸುವಂತಹ ಬ್ರಹ್ಮಸ್ವರೂಪವೇ ಎಲ್ಲವೂ ಆಗಿದೆ. ಮಾಹಂ ಬ್ರಹ್ಮ ನಿರಾಕುರ್ಯ, ಬ್ರಹ್ಮ ಅನ್ನುವಂಥದ್ದು ನನ್ನನ್ನು ಯಾವತ್ತೂ ನಿರಾಕರಿಸದೇ ಇರಲಿ. ಮಾಮಾ ಬ್ರಹ್ಮ ನಿರಾಕರೋತ್, ನಾನೂ ಕೂಡ ಯಾವತ್ತೂ ಬ್ರಹ್ಮನನ್ನು ನಿರಾಕರಿಸದೇ ಇರಲಿ. ಅಂದರೆ ಏನು? ಪ್ರಕೃತಿಯ ಕಾರಣದಿಂದಾಗಿ ಒಂದು ಕ್ಲಾಸ್ ನಾನು ಮಿಸ್ಸು ಮಾಡಿಕೊಳ್ಳದಂತಾಗಲಿ ಒಂದು. ಎರಡನೇದು, ನಾನೇ ಕ್ಲಾಸ್ಗೆ ಬಂಕ್ ಹೊಡೆಯದಂತಾಗಲಿ. ಎರಡೂ ಪ್ರಾರ್ಥನೆ ಬರಬೇಕು ಕ್ಲಾಸ್ಗೆ. ನಾನು ಅನಿರಾಕರಣಮಸ್ತು ಅನಿರಾಕರಣಂ, ಯಾವತ್ತೂ ಕೂಡ ನಾನು ಮಿಸ್ ಮಾಡ್ಕೊಳ್ತಾ ಇರಲಿ, ನಿರಾಕಾರ ಮಾಡ್ದೇ ಇರಲಿ ಕ್ಲಾಸನ್ನು, ಬ್ರಹ್ಮತತ್ವವನ್ನು. ತದಾತ್ಮನಿ ನಿರತೆಯೇ ಉಪನಿಷತ್ಸು ಧರ್ಮಾಹ, ಉಪನಿಷತ್ತುಗಳು ಯಾವ ಒಂದು ಬ್ರಹ್ಮಜ್ಞಾನವನ್ನು ತಿಳಿಸ್ತದೋ ಅದು ನನ್ನಲ್ಲಿ ಸ್ಥಿರವಾಗಿ ನಿಂತಿರಲಿ. ತೇಮಯಿ ಸಂತು ತೇಮಯಿ, ಅದು ನನ್ನಲ್ಲೇ ಇರಲಿ, ನನ್ನಲ್ಲೇ ಇರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಪ್ರಾರ್ಥನೆ. ಸಾಮಾನ್ಯವಾಗಿ ಶಾಂತಿ 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 ಎಂದಾಗ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಇದು ತೊಂದರೆಗಳು ಅಂತ. ಸಂಸ್ಕೃತದಲ್ಲಿ ಎರಡು ಶಬ್ದ ಉಂಟು, ಒಂದು ಆಧಿ, ಇನ್ನೊಂದು ವ್ಯಾಧಿ. ಆಧಿ ಅಂದರೆ ಮಾನಸಿಕ ತೊಂದರೆ ಅಂತ. ಮಾನಸಿಕ ತೊಂದರೆಗೆ ಹೆಸರು ಆಧಿ, ಧಾ ಮಹಾಪ್ರಾಣ. ಈ ಮಾನಸಿಕ ತೊಂದರೆ ಹೆಚ್ಚು ಪ್ರಬಲವಾದರೆ, ವಿಶೇಷವಾದರೆ ವಿ ಪ್ಲಸ್ ಆದಿ ವ್ಯಾಧಿ ದೈಹಿಕವಾಗಿ ಪರಿಣಮಿಸುತ್ತದೆ. ಶುರುವಾಗೋದಲ್ಲಿ ಮಾನಸಿಕವಾಗಿ. ಹೀಗಾಗಿ ಆಧ್ಯಾತ್ಮಿಕ ಅಂದಾಗ ಅಧ್ಯಾತ್ಮದಿಂದ ಬಂದಂತಹ ಆಧ್ಯಾತ್ಮ ಅಲ್ಲ. ಸಂಸ್ಕೃತ ಅನ್ನುವಂಥದ್ದು ಹೇಗಿದೆ ಅಂದರೆ, ಒಂದು ಶಬ್ದ ಅಧ್ಯಾತ್ಮ ಅನ್ನುವಂಥದ್ದು ಆಧ್ಯಾತ್ಮಿಕ ಆಗತ್ತೆ. ಆದರೆ ಆಧ್ಯಾತ್ಮಿಕ ಸಾಧಕರು ಅಂದಾಗ ಬೇರೆ, ಆಧ್ಯಾತ್ಮಿಕ ತೊಂದರೆ ಅಂದರೆ ಬೇರೆ ಅರ್ಥ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಆಧ್ಯಾತ್ಮಿಕವಾಗುತ್ತೆ. ವೇದಕ್ಕೆ ಸಂಬಂಧಪಟ್ಟವರು ವೈದಿಕರಾದ ಹಾಗೆ, ಲೋಕಕ್ಕೆ ಸಂಬಂಧಪಟ್ಟವರು ಲೌಕಿಕರಾದ ಹಾಗೆ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟವರು ಆಧ್ಯಾತ್ಮಿಕರು. ಕರೆಕ್ಟ್. ಆದರೆ ಆಧ್ಯಾತ್ಮಿಕ ಅಂದಾಗ ಆಧಿ ಪ್ಲಸ್ ಆತ್ಮಿಕ. ಆಧಿ ಅಂದರೆ ಮಾನಸಿಕ ತೊಂದರೆ. ಅದು ಮೂರು ರೀತಿಯಲ್ಲಿ ಭಯ, ತೊಂದರೆಗಳು. ಆಧ್ಯಾತ್ಮಿಕ ಅಂದ್ರೇನು? ದೇಹದಲ್ಲಿ ದೇಹದಲ್ಲಿ ಉಂಟಾಗುವ ತೊಂದರೆಗಳು. ಆದಿ ದೈವಿಕ, ನಮ್ಮ ಕೈ ಮೀರಿದ್ದು, ಜೋರು ಮಳೆ ಬಂತು, ಏನು ಮಾಡಲಿಕ್ಕಾಗಲ್ಲ, ಅದು ಆದಿ ದೈವಿಕ. ಪ್ರಕೃತಿಯ ಹಿಡಿತದಲ್ಲಿರುವಂಥ ಅದು ಆದಿ ದೈವಿಕ. ಆದಿ ಭೌತಿಕ, ಪ್ರಕೃತಿ. ಆದಿ ದೈವಿಕ ಅಂದರೆ ದೈವದಿಂದ ಬರುವುದು, ಭೌತಿಕ ಅಂದಾಗ ಪ್ರಕೃತಿ ಅಂತೀವಿ. ಹೇಗೆ? ಪಾಚಿ ಕಟ್ಟಿದೆ, ಕಾಲಿಟ್ಟೆ, ಜಾರ್ ಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಇದನ್ನು ನಮಗೆ ಆಯುರ್ವೇದದಲ್ಲಿ ತುಂಬ ಸೊಗಸಾಗಿ ವಿವರಿಸ್ತಾರೆ.
ಸುಶ್ರುತ ಸಂಹಿತೆಯಲ್ಲಿ 24ನೇ ಅಧ್ಯಾಯ 25ನೇ ಅಧ್ಯಾಯದಲ್ಲಿ ಬರ್ತದೆ 7 ರೀತಿಯ ತೊಂದರೆಗಳು ಅಂತ. ಸಪ್ತ ಅಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕ ತೊಂದರೆಗಳು ಅಂದ್ರೆ ಏನು ಅಂತ. ಆದಿಬಲ ಪ್ರವೃತ್ತ, ಜನ್ಮಬಲ ಪ್ರವೃತ್ತ, ಬಹಳ ಸೊಗಸಾಗಿ ಅದನ್ನು ವಿವರಿಸ್ತಾರೆ ಅಲ್ಲಿ 7 ರೀತಿಯಲ್ಲಿ. ಆಧ್ಯಾತ್ಮಿಕ ಅಂದ್ರೆ ದೇಹದಲ್ಲಿ ತುಂಬಾ ರೀತಿ ಬಂದ್ಬಿಡ್ತದೆ ತೊಂದರೆಗಳು, ಅದನ್ನ ಬಿಯಾಂಡ್. ಇಟ್ಸ್ ಎ ಪ್ರಾಡಕ್ಟ್ ಆಫ್ ಫಾದರ್ ಅಂಡ್ ಮದರ್, ಅಪ್ಪ ಅಮ್ಮನಿಂದ ಬಂದಿರೋದಲ್ವ ಈ ಶರೀರ. ಇದಾಗಿ ಕೆಲವೆಲ್ಲ ಕಾಯಿಲೆಗಳು ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಆದಿಬಲ ಪ್ರವೃತ್ತ, ಅಪ್ಪನ ವೀರ್ಯ ಶೋಡಿತದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಅದರ ಎಫೆಕ್ಟ್ ನಮ್ಮ ಮೇಲೆ ಇರ್ತದೆ. ನಂತರ ಜನ್ಮಬಲ ಪ್ರವೃತ್ತ, ನಾನು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ನಮ್ಮಮ್ಮ ತಿನ್ನಬಾರದು ಏನಾದರೂ ತಿಂದರೆ ಅದರ ಎಫೆಕ್ಟ್ ನನ್ನ ಮೇಲೆ ಆಗಿರ್ತದೆ. ಇದೆಲ್ಲವನ್ನು ಕೂಡ ಆಯುರ್ವೇದದಲ್ಲಿ ವಿವರಿಸ್ತಾರೆ. ಈ 7 ರೀತಿಯ ತೊಂದರೆಗಳಿದೆ ಶಾಂತಿ 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 ಅಂದಾಗ. ಆ ಯಾವುದೇ ತೊಂದರೆಗಳು ನನಗೆ ಬಾರದೇ ಇರಲಿ ಅಂತ ಪ್ರಾರ್ಥನೆ. ಇದು ಮಂಗಳಾಚರಣೆ ಪ್ರಾರ್ಥನೆಯ ಶ್ಲೋಕ. ನಂತರ ಒಂದು ಶ್ಲೋಕ, ಸೊಗಸಾಗಿರುವಂತಹ ಶ್ಲೋಕ. ಈ ಉಪನಿಷತ್ಗೆ ಭಾಷ್ಯವನ್ನು ಬರೆದಾಗ ಒಂದು ಶ್ಲೋಕ ಬರೆದಿದ್ದಾರೆ. ಶ್ರುತ್ಯಾಚಾರ್ಯೋಪದೇಶೇನ ಮುನಯೋ ಯತ್ಪದಂ ಯಯುಃ ತತ್ಸ್ವಾನುಭೂತಿ ಸಂಸಿದ್ಧಂ ಸ್ವಮಾತ್ರಂ ಬ್ರಹ್ಮ ಭಾವಯೇ. ಶ್ರುತಿ, ಶ್ರುತಿ ಅಂದರೆ ವೇದಗಳು. ಯಾವುದು ಕಿವಿಯಿಂದ ಕೇಳಲ್ಪಡ್ತದೋ ಅದಕ್ಕೆ ಹೆಸರು ಶ್ರುತಿ. ಶ್ರುತಿ ಅಂದರೆ ವೇದಗಳು. ನಮ್ಮಲ್ಲಿ ವೇದಗಳು ಅನ್ನುವುದಕ್ಕೆ ಪರ್ಯಾಯ ಶಬ್ದಗಳು ತುಂಬ ಉಂಟು. ಬ್ರಹ್ಮ ಅಂದ್ರೂ ಕೂಡ ವೇದಾನೆ. ಬ್ರಹ್ಮ ಕರ್ಮ ಸಮುಚ್ಚಯ ಅಂದರೆ ವೇದ ಕರ್ಮ ಸಮುಚ್ಚಯ ಅಂತ. ನಿಗಮ ಅಂದರೆ ವೇದಗಳೇ, ಆಗಮ ಅಂದ್ರೂ ವೇದಗಳೇ, ಶ್ರುತಿ ಅಂದ್ರೂ ವೇದಗಳೇ. ಹೀಗೆ ಹಲವಾರು ಶಬ್ದಗಳು ಅನ್ನುವಂಥದ್ದು. ನಿಗಮಕ್ಕೆ ಸಿಲುಕನ, ಅಗಣಿತ ಮಹಿಮನ, ಆಡಿಸಿದಳೆ ಶೋಧೆ. ಯಾಕೆ? ವೇದಗಳಿಗೆ ಸಿಕ್ಕುವುದಿಲ್ಲ. ಅಪ್ರಮೇಯ. ಪುರಂದರದಾಸರು ಜಗದೋದ್ಧಾರನ ಹಾಡು ಬರೆದಿದ್ದೆಲ್ಲಿ? ಚನ್ನಪಟ್ಟಣದ ಹತ್ರ ಅಪ್ರಮೇಯ ಸ್ವಾಮಿ ಅಂತ ಒಂದು ದೇವಸ್ಥಾನ ಉಂಟು. ಅದಕ್ಕೆ ಆ ಹಾಡಲ್ಲಿ ಕೊನೆಯಲ್ಲಿ ಅಪ್ರಮೇಯ ಅಂತ, ಅಲ್ಲಿ ಇವತ್ತಿಗೂ ಕೂಡ ಒಂದು ಜಾಗ ಇಟ್ಟಿದ್ದಾರೆ, ಇಲ್ಲೇ ಬರೆದದ್ದು ಅಂತ. ಸೊ ಅಪ್ರಮೇಯ ಅಂದ್ರೆ ಏನು? ಪ್ರಮಾಣಕ್ಕೆ ಸಿಕ್ಕದೇ ಇರುವಂಥವನು ಅಪ್ರಮೇಯ, ವೇದಗಳಿಗೆ ಸಿಕ್ಕದೇ ಇರುವಂಥವನು ಅಪ್ರಮೇಯ. ಅದರಿಂದ ನಿಗಮಕ್ಕೆ ನಿಲುಕನ, ವೇದಗಳಿಗೆ ಸಿಕ್ಕೋದಿಲ್ಲ. ಹೀಗಾಗಿ ಶ್ರುತಿ ಅಂದ್ರೆ ವೇದಗಳು, ಆಚಾರ್ಯ ಅಂದ್ರೆ ಗುರು. ಶ್ರುತಿ ಆಚಾರ್ಯ ಉಪದೇಶೇನ, ವೇದಗಳು ಮತ್ತೆ ಗುರುಗಳ ಉಪದೇಶದಿಂದ. ನಮ್ಮಲ್ಲಿ ತತ್ವಬೋಧ ಅನ್ನುವಂತಹ ಒಂದು ಗ್ರಂಥ ಉಂಟು. ಅಲ್ಲಿ ಶ್ರದ್ಧಾ ಅಂತ ಒಂದು ಶಬ್ದ ಬರ್ತದೆ ಸಾಧನ ಚತುಷ್ಟಯದಲ್ಲಿ. ಶ್ರದ್ಧಾ, ಕಾ ಶ್ರದ್ಧಾ ಪ್ರಶ್ನೆ ಬಂದಾಗ ಶ್ರುತಿ ವೇದಾಂತ ವಾಕ್ಯಾದಿಷು, ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ ಶ್ರದ್ಧಾ. ಗುರು ವೇದಾಂತದ ಉಪದೇಶಗಳಲ್ಲಿ ಒಂದು ವಿಶ್ವಾಸವನ್ನು ಇಡುವುದಕ್ಕೆ ಹೆಸರು ಶ್ರದ್ಧಾ. ಗುರು ವೇದಾಂತ ವಾಕ್ಯಾದಿಷು. ಇಲ್ಲಿ ಹೇಳ್ತಾ ಇರೋದು ಗುರುಗಳ ಮುಖಾಂತರ ಮತ್ತೆ ವೇದದ ಮುಖಾಂತರ. ಮುನಯಃ ಅಂದ್ರೆ ಋಷಿ ಮುನಿಗಳು, ಸಾಧಕರು. ಯಯುಹು ಏನನ್ನ ಪಡೆದುಕೊಂಡ್ರೋ, ಯತ್ಪದಂ ಯಾವ ಒಂದು ಸ್ಥಾನವನ್ನ ಪಡೆದುಕೊಂಡ್ರೋ. ಪದ ಅನ್ನುವುದಕ್ಕೂ ಕೂಡ ಹಲವಾರು ಅರ್ಥಗಳಿದೆ. ಪದ ಅಂದ್ರೆ ಒಂದು ಅಕ್ಷರ ಆಗುತ್ತೆ, ಪದ ಅಂದ್ರೆ ಕಾಲು ಅಂತ ಆಗುತ್ತೆ, ಪದ ಅಂತ ಹೇಳಿದ್ರೆ ಚರಣ ಅಂತ ಆಗುತ್ತೆ. ಒಂದು ಪದ್ಯದಲ್ಲಿ ಬರುವಂತಹ ಚರಣಕ್ಕೂ ಕೂಡ ಪಾದ ಅಥವಾ ಪದ ಅಂತ ಕರಿತೇವೆ. ಇಲ್ಲಿ ಯಾವ ಒಂದು ಪದವನ್ನ, ಒಂದು ಪದವಿ ಅಂತೀವಲ್ಲ, ಯಾವ ಒಂದು ಸ್ಥಾನ, ಆ ಅರ್ಥ ಬರ್ತದೆ. ಯಾವ ಒಂದು ಸ್ಥಾನವನ್ನ ಪಡೆದುಕೊಂಡ್ರೋ ಆ ಸ್ವಾನುಭೂತಿ, ಅವರು ಪಡೆದುಕೊಂಡಂತಹ ಆ ಅನುಭವವನ್ನ
ನಾನು ಪಡೆದುಕೊಳ್ಳುವುದಕ್ಕೋಸ್ಕರ. ಸ್ವಮಾತ್ರಂ ನನ್ನ ಆತ್ಮಸ್ವರೂಪವಾದ ಬ್ರಹ್ಮ ಸ್ವರೂಪವನ್ನು ಅಲ್ಲಿ ಅದನ್ನು ಬ್ರಹ್ಮ ಅಂತ ನಾನು ಭಾವಿಸ್ಕೊಳ್ತೇನೆ. ಸ್ವಮಾತ್ರಂ ನನ್ನ ಆತ್ಮವನ್ನೇ ನಾನು ಬ್ರಹ್ಮ ಅಂತ ಭಾವಿಸ್ಕೊಳ್ತೇನೆ. ಇಡೀ ಉಪನಿಷತ್ತಿನಲ್ಲಿ ಇದೇ ಹೇಳೋದು. ಹೀಗಾಗಿ ಈ ಒಂದು ಆರಂಭದ ಒಂದು ಪದ್ಯ. ಈಗ ಉಪನಿಷತ್ತನ್ನು ಪ್ರವೇಶ ಮಾಡುವ. ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯ ಒಂದು ಸಣ್ಣ ದೃಷ್ಟಾಂತ ಕೊಡ್ತಾರೆ. ಸಣ್ಣ ದೃಷ್ಟಾಂತ ಏನದು? ಮೊದಲನೇ ಶ್ಲೋಕ, ದೊಡ್ಡ ಶ್ಲೋಕ, ಸರಳವಾದ ಸಂಸ್ಕೃತ, ಓದ್ತಾ ಇದ್ದಾಗಲೇ ಅರ್ಥ ಆಗುತ್ತೆ. ನಾನು ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಓಂ ಬೃಹದ್ರತೋ ವೈ ನಾಮ ರಾಜ ರಾಜ್ಯೇ ಜ್ಯೇಷ್ಠಪುತ್ರಂ ನಿಧಾಪಯಿತ್ವಾ ಇದಂ ಅಶಾಶ್ವತಂ ಮನ್ಯಮಾನಃ ಶರೀರಂ ವೈರಾಗ್ಯಮುಪೇತೋ ಅರಣ್ಯಂ ನಿರ್ಜಗಾಮ ಸತತ್ರ ಪರಮಂ ತಪ ಆಸ್ಥಾಯ ಆದಿತ್ಯಮೀಕ್ಷಮಾಣ ಊರ್ಧ್ವಬಾಹುಃ ತಿಷ್ಠತಿ ಅಂತೆ ಸಹಸ್ರಸ್ಯ ಮುನೇರಂತಿಕಂ ಆಜಗಾಮ ಅಗ್ನಿಃ ಇವ ಅಧೂಮಕಃ ತೇಜಸಾ ನಿರ್ದಹನ್ ಇವ ಆತ್ಮವಿತ್ ಭಗವಾನ್ ಶಾಕಾಯನ್ಯಃ ಉತ್ತಿಷ್ಠೋತ್ತಿಷ್ಠ ವರಂ ವೃಣೀಷ್ವ ಇತಿ ರಾಜಾನಂ ಅಬ್ರವೀತ್. ಸ ತಸ್ಮೈ ನಮಸ್ಕೃತ್ಯೋವಾಚ ಭಗವನ್ ನಾಹಂ ಬ್ರಹ್ಮವಿತ್ ತ್ವಂ ತತ್ವವಿತ್ ಶೃಣುಮೋ ವಯಂ ಸತ್ವಂ ನೋ ಬ್ರೂಹೀತಿ ಏತದ್ವೃತ್ತಂ ಪುರಸ್ತಾದ್ ಅಶಕ್ಯಂ ಮಾ ಪ್ರಚ್ಛ ಪ್ರಶ್ನಂ ಐಕ್ಷ್ವಾಕಾನ್ಯಾನ್ ಕಾಮಾನ್ ವೃಣಿಷ್ವೇತಿ ಶಾಕಾಯನ್ಯಸ್ಯ ಚರಣಾವಿಮೃಶ್ಯಮಾನಃ ರಾಜ ಇಮಂ ಗಾಥಾಂ ಜಗಾದ. ಕನ್ನಡ ಚಂದ ಬಂದರೆ 90% ಇದು ಅರ್ಥ ಆಗೋಗಿರ್ತದೆ. ಕನ್ನಡ ಚೆನ್ನಾಗಿ ಬರಬೇಕಷ್ಟೆ. ಏನು? ಓಂ. ಓಂ ಅನ್ನುವಂಥದ್ದು ವೇದದ ಆರಂಭದಲ್ಲಿ ಹೇಳಬೇಕು, ವೇದದ ಕೊನೆಯಲ್ಲಿ ಹೇಳಬೇಕು. ಇವಾಗ ನಮ್ಮ ಕ್ಲಾಸ್ ಶುರುವಾದದ್ದೇ ಹಾಗೆ ಓಂ, ಕೊನೆಯಾಗುವುದು ಹೇಗೆ? ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಪ್ರಾರಂಭವಾಗುವುದು ಓಮಿಂದ, ಕೊನೆಯಾಗುವುದು ಓಮಿಂದ. ಯೋ ವೇದಾದೌ ಸ್ವರಃ ಪ್ರೋಕ್ತಃ ವೇದಾಂತೆ ಚ ಪ್ರತಿಷ್ಠಿತಃ. ನೆನ್ನೆ ಪೂರ್ಣಕುಂಭ ಹಿಡಿದಾಗ ಹೇಳಿದ್ವಲ್ಲ, ಈ ಓಂ ಅನ್ನುವ ಶಬ್ದಕ್ಕೆ ಹಲವಾರು ಪರ್ಯಾಯ ಶಬ್ದಗಳು. ಸ್ವರ ಅಂದ್ರೂ ಕೂಡ ಓಂ. ಯಹ ವೇದದ ಆದೌ, ವೇದದ ಆದಿಯಲ್ಲಿ ಸ್ವರಃ ಓಂಕಾರವನ್ನ ಪ್ರೋಕ್ತಃ ಉಚ್ಚಾರ ಮಾಡ್ತಾನೋ, ಅಂತ್ಯೇಚ ಕೊನೆಯಲ್ಲಿ ಅದನ್ನೇ ಹೇಳ್ತಾನೆ. ಓಂಕಾರಶ್ಚಾತ ಶಬ್ದಶ್ಚ ದ್ವೌ ವೇತ್ತೌ ಬ್ರಹ್ಮಣಾಪುರ. ಎರಡು ಅಕ್ಷರಗಳು ಅನ್ನುವಂಥದ್ದನ್ನು ಬ್ರಹ್ಮ ಆರಂಭದಲ್ಲಿ ಸೃಷ್ಟಿಯಾದಾಗ ಹೇಳಿದಂತೆ, ಒಂದು ಓಂ, ಇನ್ನೊಂದು ಅಥ. ಅದರಿಂದ ಇವೆರಡು ಮಂಗಳವಾಚಕಗಳು. ಅಥ ಪ್ರಥಮೋಧ್ಯಾಯ. ಯಾವಾಗದೇ ಅಧ್ಯಾಯ ಶುರು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಅಥ ಅಂತೀವಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಧರ್ಮ ಜಿಜ್ಞಾಸ. ಎಲ್ಲ ಸೂತ್ರ ಗ್ರಂಥಗಳು ಅಥ.
ಅಥ ಯೋಗಾನುಶಾಸನಂ ಯೋಗ ಚಿತ್ತವೃತ್ತಿ ನಿರೋಧ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಪತಂಜಲಿ ಯೋಗ ಸೂತ್ರಗಳು ಶುರುವಾಗುವುದೇ ಅಥ. ಅಥವಾ ನೀವು ಯಾವುದೇ ಗ್ರಂಥ ಓದ್ತಾ ಇದ್ದಾಗ ಅಥ ಅಂತ ಶಬ್ದ ಶುರುವಾಯಿತು, ಅಲ್ಲೇನೋ ಹೊಸ ವಿಷಯ ಶುರುವಾಯಿತು ಅಂತ ಲೆಕ್ಕ. ಯಾಕೆ? ಅಥ ಅನ್ನುವ ಶಬ್ದಕ್ಕೆ ನಂತರ, ಹೊಸದಾಗಿ ಪ್ರಾರಂಭವಾಗುವುದು, ಈಗ ಎಲ್ಲ ಅರ್ಥಗಳಿದೆ. ಅಥ ಅಂದರೆ ಈಗ. ಓಂ ಅನ್ನುವಂಥದ್ದು ಮಂಗಳವಾಚಕ. ಯಾವುದೇ ಕಾರ್ಯಕ್ರಮ ಶುರುವಾಗಬೇಕು ಹೋದ್ರೂ ಓಂ ಇಂದಾನೆ ಶುರುವಾಗುತ್ತೆ. ಓಂ ಅಂದರೆ ಏನು? ಎಸ್, ಐ ಆಮ್ ರೆಡಿ ಅಂತಷ್ಟೇ. ನಾನು ಅಂತಾನೆ ಓಂ ಅಂದರೆ, ಬೇರೆ ಇನ್ನೇನಲ್ಲ. ನಮ್ಮೆಲ್ಲರ ಹೆಸರೂ ಕೂಡ ಓಂ. ಗುರುಗೇನು ಹೇಳ್ತೀವಿ? ಓಂಕಾರ ಸ್ವರೂಪ ಸದ್ಗುರು ಸಮರ್ಥ. ನೀನು ಓಂಕಾರ ಸ್ವರೂಪ ಅಂತೀವಿ. ಗುರು ಓಂಕಾರ ಸ್ವರೂಪ ಆದಮೇಲೆ ಗುರು ಹೇಳೋದೇ ನಮಗೆ ತತ್ವಮಸಿ, ಅದೇ ನೀನು. ಅದರಿಂದ ನಾವು ಕೂಡ ಓಂಕಾರ ಸ್ವರೂಪರೇ. ನೆನಪಿಸ್ಕೊಳ್ಳೋದು 3 ಸತಿ ಹೇಳೋದೇನಕ್ಕೆ? ಓಂ. ಕ್ಲಾಸಿಗೆ ಬಂದಿದ್ದೀವಿ, ಕ್ಲಾಸ್ ಕೇಳುವ, ಬೇರೆ ಇನ್ನೇನು ಮಾಡೋದು ಬೇಡ. ಕ್ಲಾಸ್ ಹೇಳಲಿಕ್ಕೆ ನೀನು ಬಂದಿದ್ಯಾ, ಕ್ಲಾಸ್ ವಿಚಾರವನ್ನಷ್ಟೇ ಹೇಳು, ಬೇರೆ ಇನ್ನೇನು ಹೇಳಲಿಕ್ಕೆ ಹೋಗಬೇಡ. ನನಗೆ ನಾನು ರಿಮೈಂಡ್ ಮಾಡ್ಕೊಳ್ಳೋದು ಓಂ ಅಂತ. ಅದು ಒಂದು ಮಂಗಳವಾಚಕ ಪ್ರಾರಂಭ. ಓಂ. ಬೃಹದ್ರಥೋ ವೈ ನಾಮ ರಾಜ. ವೈ ಅಂದರೆ ಒಂದಾನೊಂದು ಕಾಲದಲ್ಲಿ ಯಾವಾಗೋ ಬೃಹದ್ರಥ ಅನ್ನುವ ಹೆಸರಿನ ಒಬ್ಬ ರಾಜ ಇದ್ದ. ಬೃಹದ್ರಥಃ ನಾಮ ಹೆಸರಿನ ರಾಜ, ವೈ ಒಂದಾನೊಂದು ಕಾಲದಲ್ಲಿ ಇದ್ದ. ರಾಜ್ಯೇ ಜ್ಯೇಷ್ಠಪುತ್ರಂ ನಿದಾಪಯಿತ್ವ. ಒಂದಷ್ಟು ವರ್ಷ ಎಲ್ಲ ರಾಜ್ಯಭಾರವನ್ನು ಆಳ್ದ. ನಾನು ಹೇಳಿದ್ನಲ್ಲ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಎಂಡ್ ಏನಪ್ಪ ಅಂದರೆ ಸನ್ಯಾಸವೇ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದು ಸೈಕಲ್ ಫುಲ್. ಇವತ್ತಿಗೂ ನೀವು ಶಿವಮೊಗ್ಗ ಹತ್ರ ಇರುವಂತಹ ಮತ್ತೂರಿಗೆ ಹೋದರೆ ಮೋಸ್ಟ್ ಆಫ್ ದೆಮ್ ಅಲ್ಲಿ ಕೊನೆಗೆ ಸನ್ಯಾಸ ತಗೊಂಡ್ಬಿಡ್ತಾರೆ ಎಲ್ಲರೂ. ಸಾಯೋ ಟೈಮ್ಗಾದರೂ ಒಂದು ಆಪತ್ ಸನ್ಯಾಸ ತೆಗೆದುಕೊಂಡು. ಅಲ್ಲಿ ಮಾರ್ಕಂಡೇಯ ಅವಧಾನಿಗಳು ಅಂತಿದ್ರು, ಸ್ವಾಮಿ ಬ್ರಹ್ಮಾನಂದರಿಗೆ ತುಂಬ ಹತ್ತಿರ, ತುಂಬ ಪ್ರೀತಿ. ನಾವು ಹಲವಾರು ಸತಿ ನೋಡಿದ್ವಿ. ಅವರು ಕೊನೆಯಲ್ಲಿ ಸನ್ಯಾಸ. ಹೀಗೆ ಜೀವನ ಸರ್ಕಲ್ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಸನ್ಯಾಸದಲ್ಲಿ. ಈ ಬೃಹದ್ರಥ ರಾಜ ರಾಜ್ಯಭಾರ ಆಳಿದ್ದ. ಒಂದು ಹಂತ ಬಂತು, ಎನಫ್, ಗೌರ್ಮೆಂಟ್ ಅವರು ರಿಟೈರ್ಡ್ ಆಗಿ ಮನೆಗೆ ಹೋಗು ಅನ್ನೋ ರೀತಿಯಲ್ಲಿ ಇವನೇ ಸಾಕು ಅಂತ ಹೇಳಿ ತನ್ನ ಜ್ಯೇಷ್ಠ ಪುತ್ರನನ್ನ ರಾಜನನ್ನಾಗಿ ನಿಯೋಜಿಸಿ, ರಾಜ್ಯದಲ್ಲಿ ಜ್ಯೇಷ್ಠ ಪುತ್ರಂ ತನ್ನ ಹಿರಿಯ ಮಗನನ್ನ ನಿಧಾಪಯಿತ್ವ ಅಲ್ಲಿ ಕೂರಿಸಿ, ಇದಂ ಅಶಾಶ್ವತಂ ಮನ್ಯಮಾನಂ ಶರೀರಂ. ಅವನಿಗೆ ಯಾಕೆ ಬಿಟ್ಟ? ಈ ಶರೀರ ಅನ್ನುವಂಥದ್ದು ಸ್ಥಿರವಾಗಿರಲ್ಲ, ಇದು ಅಶಾಶ್ವತ, ನಿರಂತರವಾಗಿ ಬದಲಾಗ್ತಾನೇ ಇರ್ತದೆ. ಹೀಗಾಗಿ ನನಗೆ ಸಾಕು ಅಂತ ಹೇಳಿ ಮಗನನ್ನ ರಾಜನನ್ನಾಗಿ ಕೂಡಿಸಿ ಅಶಾಶ್ವತವಾದ ಶರೀರದ ಬಗ್ಗೆ ತಿಳಿದುಕೊಂಡು ವೈರಾಗ್ಯಮುಪೇತಃ, ವೈರಾಗ್ಯವನ್ನ ಪಡೆದುಕೊಂಡ. ರಾಗ ಅಂದ್ರೆ ಬೇಕು 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 ಅನ್ನುವ ಆಸೆ. ರಾಗ ಅಂದ್ರೇನು? ಬೇಕು ಅಷ್ಟೆ. ವಿರಾಗ ಅಂದ್ರೇನು? ಬೇಕು ಅನ್ನುವುದು ಸಾಕು ಅಂತ. ವೀತರಾಗ, ವಿಗತ ರಾಗ ಅಂದ್ರೇನು? ರಾಗ ಅನ್ನುವಂಥದ್ದು ಯಾರಿಂದ ಹೊಟ್ಟೋಯ್ತೋ ಅವನಿಗೆ ಹೆಸರು ವಿರಾಗ. ಆ ವಿರಾಗಸ್ಯ ಭಾವ ವೈರಾಗ್ಯ. ಕನ್ನಡದಲ್ಲಿ ವೈರಾಗಿ ಅಂತೀವಿ, ಬೈರಾಗಿ ಅಂತೀವಿ, ಎಲ್ಲವೂ ಕೂಡ ವಿರಾಗದಿಂದಾನೇ ಬಂದಿರೋದು. ರಾಗ ಅಂದರೆ ಬೇಕು, ವಿರಾಗ ಅಂದರೆ ಬೇಕು ಅನ್ನುವಂಥದ್ದು ಬೇಡ. ಆ ಬೇಕು ಅನ್ನುವಂಥದ್ದು ಬೇಡ ಅಂತ ಯಾರಲ್ಲಿದೆಯೋ ಅವನು ವೈರಾಗಿ ಅಥವಾ ಬೈರಾಗಿ. ಆ ಸ್ಥಿತಿಗೆ ಹೆಸರು ವೈರಾಗ್ಯ. ವೈರಾಗ್ಯಂ ಉಪೇತಃ, ಉಪೇತಃ ಅಂದರೆ ಪಡೆದುಕೊಂಡು. ಅರಣ್ಯಂ ನಿರ್ಜಗಾಮ, ಅವನು ವಾನಪ್ರಸ್ಥಾಶ್ರಮ ಪಡೆದುಕೊಂಡು ಕಾಡಿಗೆ ಹೊರಟೋದ. ಸತತ್ರ ಪರಮಂ ತಪ ಆಸ್ಥಾಯ, ಅಲ್ಲಿ ಅವನು ಶ್ರೇಷ್ಠವಾದ ತಪಸ್ಸನ್ನ ಮಾಡಿದ. ಏನ್ ತಪಸ್ ಮಾಡ್ದ? ಆದಿಕ್ಷಮೀಕ್ಷಮಾಣ ಊರ್ಧ್ವಬಾಹು ತಿಷ್ಠತಿ. ಸೂರ್ಯನನ್ನ ನೋಡ್ತಾ ಕೈಗಳನ್ನ ಮೇಲಕ್ಕೆತ್ತಿ ಅವನು ತಪಸ್ ಮಾಡಲಿಕ್ಕೆ, ದೇಹದ ಮೇಲೆ ಜಯವನ್ನ ಸಾಧಿಸುವುದಕ್ಕೋಸ್ಕರ. ಕೆಲವರು ಒಂಟಿ ಕಾಳಲ್ಲಿ, ಕೆಲವರು ಪಂಚಾಗ್ನಿ ತಪಸ್ ಅಂತ ಮಾಡ್ತಾರೆ.
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಅಗ್ನಿ ಇಟ್ಕೊಂಡು ಸೂರ್ಯನನ್ನು ನೋಡ್ತಾ, ಆ ಸೂರ್ಯ ಅನ್ನುವಂಥ ಒಂದು ಅಗ್ನಿ. ಅಗ್ನಿ ಮತ್ತು ಸೂರ್ಯ ಎರಡೂ ಒಂದೇ. ಬೆಂಕಿಯ ಉಂಡೆ ಅಂತ ಕರೆಯೋದು ಸೂರ್ಯನನ್ನು ನಾವು, ಅಗ್ನಿ. ಆ ಸೂರ್ಯ ಈ ಸುತ್ತಲೂ 4 ಅಗ್ನಿ, ಪಂಚಾಗ್ನಿ ಮಧ್ಯದಲ್ಲಿ ಅವ ಇದ್ದು ತಪಸ್ಸನ್ನು ಮಾಡೋದು. ಇದೆಲ್ಲವೂ ಕೂಡ ದೇಹಕ್ಕೆ ಒಂದು ರೀತಿಯಲ್ಲಿ ವೈರಾಗ್ಯ ಬರಲಿ ಅನ್ನುವ ರೀತಿಯಲ್ಲಿ ತಪಸ್ಸನ್ನು ಮಾಡೋದು. ನಿರ್ಜಗಾಮ ಪರಮಂ ತಪ ಆಸ್ತಾಯ ಆದಿತ್ಯ ಮೀಕ್ಷಮಾಣ ಊರ್ಧ್ವಬಾಹು ತಿಷ್ಠತಿ, ಅಲ್ಲಿ ನಿಂತ್ಕೊಂಡ. ಅಂತೆ ಸಹಸ್ರಸ್ಯ, ಹೀಗೆ 1000 ವರ್ಷ. ನಮ್ಮಲ್ಲಿ ಹಿಂದಿನ ಕಾಲದಲ್ಲೆಲ್ಲ 1, 2, 3 ಜಂಪ್ ಮಾಡೋದ್ರಲ್ಲಿ ಲೆಕ್ಕನೇ ಇಲ್ಲ. ರಾಮ ಅನ್ನುವಂಥವನು 11,000 ವರ್ಷ ರಾಜ್ಯಭಾರ ಮಾಡಿದ. ದಶರಥ ಅನ್ನುವಂಥವನು 40,000. ಆ 1000 ಅನ್ನೋದಕ್ಕೆ ಎಷ್ಟು ನಂಬರು ಅಂತ ನಾವು ಹಾಕ್ಕೊಳ್ಬೇಕಷ್ಟೆ. 1000 ಅಂದರೆ 1 ವರ್ಷನ, 1000 ಅಂದರೆ 2 ವರ್ಷನ, 1,000. ಈ ದೇವತಾ ಪೂಜೆ ಕಲ್ಯಾಣೋತ್ಸವ ಅನ್ನುವಂಥದ್ದು ಮಾಡಿದಾಗ, ನಾವು ಮನೆಗಳಲ್ಲೆಲ್ಲ ಮದುವೆ ಮಾಡಿದಾಗ ಒಂದು ರೀತಿಯಲ್ಲಿ ಮುಯಿ ಓದಿಸುವುದು ಅಂತೆಲ್ಲ ಇರ್ತದಲ್ವ. ಅವ್ರು 10 ರೂಪಾಯಿ ಕೊಟ್ಟರೆ 10,000 ವರಹ ಕೊಟ್ಟರು ಅಂತ ಹೇಳೋದು. ಕೊಟ್ಟಿದ್ದು 10 ರೂಪಾಯಿ, 1 ರೂಪಾಯಿ ಕೊಟ್ಟರೆ 1,000. ಅದು ಸೇರಿಸೋ ರೀತಿ ಅಭ್ಯಾಸ ಅದು. ಹೀಗೆ ಇವನು 1,000 ವರ್ಷ ತಪಸ್ಸು ಮಾಡ್ದ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಅಂದರೆ 10 ಅಂದ್ಕೊಳ್ಳುವ, 10 ವರ್ಷ ತಪಸ್ಸು ಮಾಡ್ದ. ನಂಬರ್ ಅನ್ನುವಂಥದ್ದು ಇಲ್ಲಿ ಇಮ್ಮೆಟೀರಿಯಲ್. ತುಂಬ ಹೆಚ್ಚು ಸಮಯ ತಪಸ್ಸನ್ನು ಮಾಡಿದ. ಯಾಕೆಂದರೆ ಸಹಸ್ರ ಅಂದಾಗ ಹೆಚ್ಚು ಅಂತಾನೆ ಅರ್ಥ ತಗೊಳ್ಬೇಕು. ಪುರುಷ ಸೂಕ್ತದಲ್ಲಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ. 10,000 ತಲೆ ಇತ್ತು ಅಂದರೆ 1000 ಕಣ್ಣೆ ಆಗಿರ್ಲಿಕ್ಕೆ ಸಾಧ್ಯ? 2,000 ಇರಬೇಕಲ್ವಾ? ಅದರಿಂದ ಸಹಸ್ರ ಅಂದರೆ ಹೆಚ್ಚು ಅಂತಷ್ಟೆ. ಸಹಸ್ರಂ ಸಹಸ್ರಸ್ಯ, ಹೀಗೆ 1,000 ಸಾವಿರಾರು ಹೆಚ್ಚು ಕಾಲ ತಪಸ್ಸು ಮಾಡಿದ ಮೇಲೆ ಮುನೇಹೇ ಅಂತಿಕಂ ಆಜಗಾಮ, ಅವನತ್ತಕ್ಕೆ ಒಬ್ಬ ಮುನಿ ಅನ್ನುವಂಥವನು ಬಂದ, ಒಬ್ಬ ಋಷಿ ಅನ್ನುವಂಥವನು ಬಂದ. ಯಾರ ಹತ್ರಕ್ಕೆ? ಬೃಹದ್ರಥ ಅನ್ನುವಂತಹ ಒಬ್ಬ ರಾಜ ತಪಸ್ಸು ಮಾಡ್ತಾ ಇದ್ನಲ್ಲ, ಹೆಚ್ಚು ಸಮಯ ಅವನತ್ತಕ್ಕೆ ಒಬ್ಬ ಮುನಿ ಬಂದ. ಯಾರವ? ಅಗ್ನಿ ಇವ ಅಧೂಮಕಃ, ಅವನು ಅಗ್ನಿ ಅಂತ ಇದ್ದ, ಆದರೆ ಹೊಗೆ ಇಲ್ಲ. ಧೂಮ ಅಂದರೆ ಹೊಗೆ, ಹೊಗೆ ಇಲ್ಲದ ಅಗ್ನಿಯಂತೆ. ತೇಜಸ, ತೇಜಸ್ಸಿನಿಂದ ಕೂಡಿದ್ದ. ನಿರ್ದಹನ್, ಆದರೆ ಅವನು ಸುಡ್ತಾ ಇರಲಿಲ್ಲ. ಇದು ಋಷಿಯನ್ನ ಹೊಗಳ್ತಾ ಇರೋದು. ಅವನು ತೇಜಸ್ವಿ ಓಜಸ್ವಿ ಆಗಿದ್ದ ಅಷ್ಟೇ. ಹೊಗೆಯಿಲ್ಲದ ಅಗ್ನಿಯಂತೆ, ಆದರೂ ಸುಡದವನಂತೆ. ಆತ್ಮವಿತ್, ಆತ್ಮನನ್ನ ತಿಳಿದಂಥವನು. ಭಗವಾನ್ ಶಾಕಾಯನ್ಯ, ಭಗವಂತನಾದಂತಹ ಶಾಕಾಯನ್ಯನು. ಆ ಋಷಿಯ ಹೆಸರೇನು? ಶಾಕಾಯನ್ಯ. ಭಗವಾನ್, ಭಗವಾನ್ ಅನ್ನುವುದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಹಳ ಸೊಗಸಾದ ಅರ್ಥ ಉಂಟು. ಐಶ್ವರ್ಯಶ್ಚ ಸಮಗ್ರಶ್ಚ ಧರ್ಮಸ್ಯ ಯಶಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣಾಂ ಭಗ ಇತೀರಿಣ. ಭಗ ಅಂದರೆ ಈ 6 ಗುಣಗಳು ಅಂತ. ವಾನ್ ಅಂದರೆ ನಮಗೆ ಗೊತ್ತು. ಧನ ಉಳ್ಳಂಥವನನ್ನು ಏನಂತ ಕರಿತೀವಿ? ಧನವಾನ್. ಗುಣ ಉಳ್ಳಂಥವನ್ನ ಏನಂತ ಕರಿತೀವಿ? ಗುಣವಾನ್. ಬಲ ಉಳ್ಳಂಥವನನ್ನ ಬಲವಾನ್. ಹಾಗೆ ಭಗ ಉಳ್ಳಂಥವನಿಗೆ ಹೆಸರು ಭಗವಾನ್. ಭಗ ಅಂದ್ರೆ ಏನು? ಸಮಗ್ರ ಐಶ್ವರ್ಯ ಇರಬೇಕು, ಧರ್ಮ ಇರಬೇಕು, ಅವನಲ್ಲಿ ಯಶಸ್ಸಿರಬೇಕು, ಶ್ರೀ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು. ಈ 6 ಯಾರಲ್ಲಿದೆಯೋ ಅವನಿಗೆ ಹೆಸರು ಭಗ ಉಳ್ಳವನಾದ್ದರಿಂದ ಭಗವಾನ್. ಹಲವಾರು ಬಾರಿ ನಾನು ಹೇಳಿದ್ದೀನಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿಯೇ ಕೃಷ್ಣನನ್ನೂ ಕೂಡ ನಾವು ಭಗವಾನ್ ಅಂತ ಕರಿತೀವಿ. ಯಾವಾಗ? ಅವನು ಗೀತೆಯನ್ನು ಉಪದೇಶ ಮಾಡಬೇಕಾದಾಗ. ನಾನು ಇಲ್ಲಿ ಕೂತು ಪ್ರವಚನ ಮಾಡಬೇಕಾದ್ರೆ ನಾನು ವ್ಯಾಸ. ಯಾಕೆ? ಇದು ವ್ಯಾಸಪೀಠ. ಕೆಳಗಿಳಿದ ಮೇಲೆ ಗೀತೆಯನ್ನು ಉಪದೇಶ ಮಾಡಿದಾಗಷ್ಟೇ ಇಡೀ ಮಹಾಭಾರತದಲ್ಲಿ ಅವನನ್ನು ಭಗವಾನ್ ಅಂತ ಕರೆದಿದ್ದು. ಬೇರೆ ಸಮಯದಲ್ಲೆಲ್ಲ ಶ್ರೀಕೃಷ್ಣೋ ವಾಚ ವಾಸುದೇವ ಉವಾಚ ಅಂತಾನೆ ಬರ್ತದೆ. ಗೀತಾ ಉಪದೇಶದಲ್ಲಿ ಮಾತ್ರ ಅವ ಭಗವಾನ್. ಹಾಗೆ ಇಲ್ಲಿ ನಾನು ಕೂತಿದ್ದಾಗ ನಾನು ವ್ಯಾಸರ ಪ್ರತೀಕ. ಯಾಕೆ? ಇದು ವ್ಯಾಸಪೀಠ. ವ್ಯಾಸ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ. ವ್ಯಾಸ ಇವಾಗ ಚೀಫ್ ಮಿನಿಸ್ಟರ್ ಅಂದರೆ ವ್ಯಕ್ತಿ ಅಲ್ಲ, ಅದೊಂದು ಪೊಸಿಷನ್ ಅಷ್ಟೇ, ಆ ಜಾಗ. ನೀವು ಬಂದು ಇಲ್ಲಿ ಕೂತ್ಕೊಂಡ್ರು ನೀವು ವ್ಯಾಸನೇ. ವ್ಯಾಸ ಅನ್ನುವುದು ಒಂದು ಪೊಸಿಷನ್.
ವ್ಯಾಸರ ಹೆಸರೇನು? ಕೃಷ್ಣ. ನಮ್ಮಲ್ಲಿ 4 ಜನ ಕೃಷ್ಣ ಇದ್ದಾರೆ. 4 ಜನ ಕೃಷ್ಣ. ಮೊದಲನೇ ಕೃಷ್ಣನೇ ವ್ಯಾಸರು. ಅವರ ಹೆಸರು ಕೃಷ್ಣ. ಅವರು ಒಂದು ದ್ವೀಪದಲ್ಲಿ ಹುಟ್ಟಿ ಬೆಳೆದದ್ರಿಂದ ಕೃಷ್ಣ ದ್ವೈಪಾಯನ ಅಂತ ಅವರ ಹೆಸರು. ಕೃಷ್ಣ ದ್ವೈಪಾಯನ. ಎರಡನೇ ಕೃಷ್ಣ ಯಾರು? ಎರಡನೇ ಕೃಷ್ಣ ದೇವಕಿ ವಸುದೇವರ ಮಗ. ಎರಡನೇ ಕೃಷ್ಣ. ಕೃಷ್ಣ ಅಂದ್ರೆ ಕಪ್ಪಗಿರೋನು ಅಂತ ಅರ್ಥ, ಸಿಂಪಲ್. ಕೃಷ್ಣ ಸುಂದರಿ ಅಂತ ಕೇಳಿಲ್ವ ನೀವು? ಕಪ್ಪಗಿದ್ದಾಳೆ ಅಂತ ಅಷ್ಟೇ. ಇವನು ಕೃಷ್ಣನೂ ಕಪ್ಪಗಿದ್ದ, ವ್ಯಾಸರು ಕಪ್ಪಗಿದ್ರು. ಕೃಷ್ಣ ಕೃಷ್ಣ. ಮೂರನೇ ಕೃಷ್ಣ, ದ್ರೌಪದಿಯ ಹೆಸರು ಕೃಷ್ಣ. ಅವಳು ದೃಪದನ ಮಗಳಾದ್ರಿಂದ ಅವಳನ್ನ ದ್ರೌಪದಿ, ಪಂಚಾಲ ನಗರಕ್ಕೆ ಸೇರಿದ್ರಿಂದ ಪಾಂಚಾಲಿ. ಆದ್ರೆ ಒರಿಜಿನಲ್ ಹೆಸರೇನು? ಕೃಷ್ಣ. ದೀರ್ಘ ಬರಬೇಕು. ಸ್ತ್ರೀಲಿಂಗದಲ್ಲಿ ಯಾವತ್ತೂ ಕೂಡ ದೀರ್ಘ ಬರಲೇಬೇಕು, ಅರ್ಧ ಬರೆಯುವಾಗಿಲ್ಲ. ಕೃಷ್ಣ. ಅರ್ಜುನನ ದಶನಾಮಗಳಲ್ಲಿ ಕೃಷ್ಣ ಅನ್ನುವಂಥದ್ದು ಒಂದೊಂದು ಹೆಸರು. ವಿಜಯ ಕೊನೆಯಲ್ಲಿ ಕೃಷ್ಣ ಅಂತ ಬರ್ತದೆ. ಸರ್ಚ್ ಮಾಡಬೇಕು. ಹೇಳಿದ್ದನ್ನು ಒಪ್ಕೊಳ್ಳಿಕ್ಕೆ ಹೋಗಬಾರ್ದು. ಇವಾಗಲ್ಲ, ಆಮೇಲಿಂದ. ಸೊ ಈ 4 ಜನ ಕೃಷ್ಣರಿದ್ದಾರೆ. ಕೃಷ್ಣ ದ್ವೈಪಾಯನ ಅಂದ್ರೆ ವೇದವ್ಯಾಸರು. ಅವರು ವೇದಗಳನ್ನೆಲ್ಲ ಒಂದು ಕಡೆ ತಂದದ್ರಿಂದ ನಾವು ಗುರುಪೂರ್ಣಿಮೆಯ ದಿನ ಅವರನ್ನು ನಾವು ಪೂಜಿಸ್ತೇವೆ. ವಿಶಾಲ ಬುದ್ಧಿ ಅವರದ್ದು. ನಿಮಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಗೊತ್ತಿರ್ತದೆ. ಡಯಾಮೀಟರ್ಗೆ ವ್ಯಾಸ ಅಂತ ಹೆಸರು. ಸರ್ಕಲ್ ಒಳಗಡೆ ಒಂದು ಲಾಂಗೆಸ್ಟ್ ಲೈನ್ ಇದ್ರೆ ಅದಕ್ಕೆ ಆ ಕೇಂದ್ರದಿಂದ 2 ಜಾಯಿನ್ ಆದ್ರೆ ಸರ್ಕಂಫರೆನ್ಸ್ಗೆ ಅದಕ್ಕೆ ವ್ಯಾಸ ಅಂತ. ಅಂದ್ರೆ ಏನು? ದೊಡ್ಡದಾದವ. ಬ್ರಹ್ಮಜ್ಞಾನವನ್ನು ತಿಳಿದಿರುವವನು ಯಾರಿದ್ದಾರೆ ಅವನೆಲ್ಲರೂ ಕೂಡ ವ್ಯಾಸರೇ ಅಂತ. ನಿರ್ದಹನ್ನಿವ, ಯಾವುದೇ ಒಂದು ಹೊಳೆಯದೇ ಇರುವಂತಹ ಆ ಅಧೂಮಕನಾದಂತಹ ಬ್ರಹ್ಮಜ್ಞಾನಿ ಆ ಭಗವಾನ್ ಶಾಕಾಯನ್ಯ ಬಂದ್ರು ಅಲ್ಲಿಗೆ. ಏನ್ ಹೇಳಿದ್ರು? ಉತ್ತಿಷ್ಟೋತ್ತಿಷ್ಟವರಂ ವೃಣೀಶ್ವ ಇತಿ ರಾಜಾನಂ ಅಬ್ರವೀತ್. ಅಪ್ಪ ಸಾಕು, ತಪಸ್ ಮಾಡಿದ್ದು, ಎದ್ದೇಳು. ಎದ್ದೇಳು ಅಂದ್ರೆ ಆಲ್ರೆಡಿ ಅವನು ನಿಂತೇ ಇದ್ದ. ಎದ್ದೇಳು ಅಂದ್ರೆ ಏನರ್ಥ? ಸಾಕಪ್ಪ, ಹೇಳು, ವರವನ್ನ ಕೇಳು, ನಿನಗೆ ಬೇಕಾದ ವರವನ್ನ ಕೇಳು. ವರವನ್ನ ಕೊಡುವವನಿಗೆ ಹೆಸರು ವರದ. ವರಂ ದದಾತಿ ಇತಿ ವರದ. ಶ್ರೀವಲ್ಲಭೇತಿ ವರದೇತಿ ಮುಕುಂದಮಾಲದಲ್ಲಿ ಶುರುವಾಗೋದೇ ಈಗಲ್ವಾ? ವರದ ಅಂದ್ರೆ ವರವನ್ನ ಕೊಡುವಂಥವನು. ಸಂಸ್ಕೃತದಲ್ಲಿ ದ ಅನ್ನುವಂತಹ ಶಬ್ದ ಇದೆ. ದ ಅಂದ್ರೆ ಯಚ್ಚ, ಟು ಗಿವ್. ಯಾವುದೇ ಶಬ್ದದ ಹಿಂದೆ ದ ಸೇರಿಸ್ಬಿಟ್ರೆ ಕೊಡುವುದು ಅಂತಾನೆ ಅರ್ಥ. ನಮ್ಮ ಗುರುಪಾದುಕಾ ಸ್ತೋತ್ರ ಏನು ಹೇಳ್ತೀವಿ ನಾವು, ಅನಂತ ಸಂಸಾರ ಸಮುದ್ರತಾರ, ಆ ಪುಸ್ತಕ ತೆಗೆದುಕೊಂಡ್ರೆ ಅಲ್ಲಿ ದ ಶಬ್ದ ಕೊಡುವುದಕ್ಕೆ ಅಂತ ಇದೆ. ಎಷ್ಟು ಬಾರಿ ಇದೆ ಅಂತ ಹುಡುಕ್ಬೇಕು. ಒಂದು ಹೋಮ್ವರ್ಕ್ ಮಾಡಿ ನೋಡುವ. ಅನಂತ ಸಂಸಾರ. ಫಸ್ಟ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ವೈರಾಗ್ಯ ಸಾಮ್ರಾಜ್ಯದ ಅಂದ್ರೆ ಏನು? ವೈರಾಗ್ಯದ ಸಾಮ್ರಾಜ್ಯವನ್ನ ಗುರು ಅನ್ನುವಂಥವನು ದ ಕೊಡುವವನು. ಹುಡುಕ್ಬೇಕು ಇವಾಗ. ಇದಕ್ಕೆ ಹೆಸರು ತತ್ವ ಕ್ರೀಡಾ ಅಂತ. ಎಂಜಾಯ್ ಮಾಡೋದು ಲೈಫ್ ಅಂದ್ರೆ ಹೀಗೆ. ಒಳ್ಳೆ ಸಂಸ್ಕೃತ ಬಂತು ಅಂದ್ರೆ ರಾಘವ ಯಾದವೀಯಂ ಅಂತ ಒಂದು ಕೃತಿ ಉಂಟು. ಶ್ರೀವೈಷ್ಣವರ ಪರಂಪರೆಯಲ್ಲಿ ಬರ್ತದೆ. ವೆಂಕಟಾಧ್ವರಿ ಅಂತ. ಬಹಳ ಸೊಗಸಾದಂತಹ ಒಳ್ಳೊಳ್ಳೆ ಕೃತಿಗಳನ್ನ ಎಲ್ಲ ಕನ್ನಡದಲ್ಲಿ ಸಿಕ್ಕುತ್ತೆ ನಿಮಗೆ. ರಾಘವ ಯಾದವೀಯಂ ಬಹಳ ಸೊಗಸಾದಂತಹ ಒಂದು ಕೃತಿ. ಅಲ್ಲಿ 30 ಶ್ಲೋಕಗಳಲ್ಲಿ ಇಲ್ಲಿಂದ ಶುರು ಮಾಡಿದ್ರೆ ರಾಮನ ಚರಿತ್ರೆ, ಹಿಂದ್ಗಡೆಯಿಂದ ಓದ್ಕೊಂಡ್ಬಂದ್ರೆ ಕೃಷ್ಣನ ಚರಿತ್ರೆ. ಒಂದೇ ಶ್ಲೋಕ ಅಂತ ಅದು 30 ಶ್ಲೋಕ ಬರೆದಿದ್ದಾರೆ. 30 ಶ್ಲೋಕ ಅಂದ್ರೆ ಒಟ್ಟು 60 ಶ್ಲೋಕ. ನೋಡ್ಲಿಕ್ಕಿರೋದು 30. ಎಡಗಡೆಯಿಂದ ಓದ್ಕೊಂಬಂದ್ರೆ 4 ಪಾದ ಓದ್ಕೊಂಬಂದ್ರೆ
ರಾಮನ ಚರಿತ್ರೆ ಕೆಳಗಡೆಯಿಂದ ಓದ್ಕೊಂಬಂದ್ರೆ ಕೃಷ್ಣ ಮತ್ತೆ ಪಾರಿಜಾತ ಏನೊಂದು ಪುಷ್ಪವನ್ನು ತರೋದಿದೆ, ಸತ್ಯಭಾಮೆ ಮತ್ತೆ ರುಕ್ಮಿಣಿದು ಆ ಕತೆ. ಇದು ಪಾಂಡಿತ್ಯ. ಕ್ರೀಡೆ ಅಂದ್ರೆ ಅದು. ಒಂದೇ ಶಬ್ದವನ್ನು ಹೀಗೆ ಹಾಗೆ ಹೀಗೆ ಹಾಗೆ ಮಾಡ್ತಾರೆ. ಇಲ್ಲಿ ಆ ರಾಜನನ್ನ ಕೇಳ್ದ, ನಿಂಗೇನ್ ಬೇಕು ವರ ಕೇಳು. ಸತಸ್ಮೈ ನಮಸ್ಕೃತ್ಯ, ಫಸ್ಟ್ ನೆನ್ಪಿನಲ್ಲಿ ಇಟ್ಕೊಳ್ಬೇಕು. ಅವ ಏನ್ ಮಾಡ್ದ, ಇಮಿಡಿಯೇಟ್ ಆಗಿ ಫಸ್ಟ್ ನಮಸ್ಕಾರ ಮಾಡ್ದ. ಫಸ್ಟ್ ನಮಸ್ಕಾರ ಮಾಡಿ ಉವಾಚ ಹೇಳ್ದ. ಏನ್ ಹೇಳ್ದ? ಭಗವನ್, ಹೇ ಭಗವಂತ. ಭಗವಂತ ಅಂದ್ರೇನು? 6 ಗುಣಗಳು: ಐಶ್ವರ್ಯ, ಧರ್ಮ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ. ನಾಹಂ ಆತ್ಮವಿತ್, ನನಗೆ ಆತ್ಮಜ್ಞಾನ ಗೊತ್ತಿಲ್ಲ. ಅಹಂ ನ ಆತ್ಮವಿತ್, ನನಗೆ ಆತ್ಮ ತತ್ವ ಅನ್ನುವಂಥದ್ದು ಗೊತ್ತಿಲ್ಲ. ತ್ವಂ ತತ್ವವಿತ್, ನೀನು ತತ್ವವನ್ನ ಆತ್ಮವನ್ನ ತಿಳಿದಿರುವಂಥವನು. ಆತ್ಮ ಅಂದ್ರೂ ಒಂದೇ, ತತ್ವ ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೂ ಒಂದೇ. ಶೃಣೋಮಾವಹಯಂ, ನಾನು ಈ ವಿಷಯ ಅನ್ನುವಂಥದ್ದನ್ನು ಕೇಳಿದ್ದೀನಿ. ಏನು? ಶಾಖಾಯನ್ನಿರುವಂಥ ಒಬ್ಬ ತತ್ವಜ್ಞಾನಿಗಳಿದ್ದಾರೆ, ಅವರಿಗೆ ಬ್ರಹ್ಮತತ್ವ ಗೊತ್ತು, ಆದ್ದರಿಂದ ಅವರು ತತ್ವವಿತ್ತರು. ಇದನ್ನು ನಾನು ಕೇಳಿದ್ದೇನೆ, ನಾವುಗಳೆಲ್ಲ ಕೇಳಿದ್ದೇವೆ. ಸತ್ವಂನೋ ಭೂಹಿ, ಆ ಒಂದು ಏನೊಂದು ಬ್ರಹ್ಮಜ್ಞಾನ ಇದೆಯಲ್ಲ ಅದನ್ನು ನೀವು ನನಗೆ ಉಪದೇಶ ಮಾಡಿ. ವರ ಕೇಳು ಅಂತ ಹೇಳಿದ್ರಲ್ಲ, ಬ್ರಹ್ಮಜ್ಞಾನವನ್ನು ಕೊಡಿ. ಏತದ್ವೃತ್ತಂ ಪುರಸ್ತಾದ್ ಅಶಕ್ಯಂ ಮಾ ಪೃಚ್ಛ ಪ್ರಶ್ನಂ. ಅಪ್ಪ, ನಾನು ಹೇಳ್ತೀನಿ, ಆದರೆ ನಿಂಗೆ ಅರ್ಥ ಆಗಲ್ಲ. ಹೇಳ್ಬೋದು ನಾನು ನಿನಗೆ, ಆದರೆ ನಿಂಗೆ ಅರ್ಥ ಆಗಲ್ಲ. ಆದ್ರಿಂದ ಮತ್ತೆ ಮತ್ತೆ ಈ ಪ್ರಶ್ನೆ ಕೇಳಲಿಕ್ಕೆ ಹೋಗಬೇಡ, ಬೇರೆ ಇನ್ನೇನಾದರೂ ಕೇಳು, ಬೇರೆ ವರವನ್ನು ಕೊಡ್ತೀನಿ. ಏತದ್ ವೃತ್ತಂ, ಈ ಒಂದು ವೃತ್ತ, ಈ ಸಮಾಚಾರ, ಈ ವಿಷಯ ಅನ್ನುವಂಥದ್ದು ಪುರಸ್ತಾತ್, ಹಿಂದಿನ ಕಾಲದಿಂದಲೂ ಕೂಡ, ಅಶಕ್ಯಂ, ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಮಾ ಪ್ರಚ್ಛ, ಮತ್ತೆ ಇದೇ ಪ್ರಶ್ನೆ ಕೇಳಲಿಕ್ಕೆ ಹೋಗಬೇಡ ಈ ಪ್ರಶ್ನೆಯನ್ನ. ಐಕ್ಷ್ವಾಕ, ಹೀಗಾಗಿ ಐಕ್ಷ್ವಾಕ ಅಂದ್ರೇನು? ಇಕ್ಷ್ವಾಕು ವಂಶಕ್ಕೆ ಸೇರಿದಂಥವನು ಬೃಹದ್ರಥ ರಾಜ. ಮುಂದೆ ಗೊತ್ತಾಗುತ್ತೆ, ಸಸ್ಪೆನ್ಸ್ ರಿಲೀಸ್ ಆಗುತ್ತೆ ಯಾರವ ಅಂತ. ಬೃಹದ್ರಥ ಅನ್ನುವಂತಹ ರಾಜ ಇಕ್ಷ್ವಾಕು ವಂಶಕ್ಕೆ ಸೇರುವುದರಿಂದ ಅವನನ್ನ ಐಕ್ಷ್ವಾಕ ಅಂತ ಕರೀತಾರೆ. ತದ್ದಿತ ಪ್ರತ್ಯಯ ಬರ್ತದಲ್ಲಿ. ಐಕ್ಷ್ವಾಕ ಅನ್ಯಾನ್ ಕಾಮಾನ್, ಬೇರೆ ಯಾವುದಾದ್ರೂ ಬಯಕೆಗಳಿದ್ರೆ, ಕಾಮ ಅನ್ನುವ ಶಬ್ದಕ್ಕೆ ಬಯಕೆ ಅಂತ ಅರ್ಥ. ಬೇರೆ ಏನಾದ್ರೂ ಆಸೆ ಇದ್ರೆ ವೃಣೀಶ್ವ, ಕೇಳ್ಕೊ. ಆಗ ಅವನೇನ್ ಮಾಡ್ದ? ಶಾಕಾಯನ್ಯಸ್ಯ ಚರಣಾಭಿ ಮೃಷ್ಯಮಾಣ, ಎರಡೂ ಕಾಲುಗಳನ್ನ ಇಟ್ಕೊಂಡ್ಬಿಟ್ಟ. ಶಾಕಾಯನ್ ಅವರೆರಡೂ ಕಾಳುಗಳು ಅನ್ನುವಂಥದ್ದು ಇಟ್ಕೊಂಡ್ಬಿಟ್ಟು ರಾಜ ಇಮಂ ಗಾತಂ ಜಗಾದ, ಈ ಮಾತುಗಳನ್ನ ಹೇಳಿದ. ಸೊ ಪಿಕ್ಚರ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಬೃಹದ್ರಥ ಅಂತ ಒಬ್ಬ ರಾಜ ಇದ್ದ, ಹಿರಿ ಮಗನನ್ನ ರಾಜ್ಯದಲ್ಲಿ ಕೂಡಿಸಿ ಅವನಿಗೆ ವೈರಾಗ್ಯ ಅನ್ನುವಂಥದ್ದನ್ನು ಪಡೆಯುವುದಕ್ಕೋಸ್ಕರ ಕಾಡಿಗೋಸ್ಕರ ಬಂದ. ಅಲ್ಲಿ ತಪಸ್ಸನ್ನ ಮಾಡ್ದ. ಹಾಗೆ ಸೂರ್ಯನನ್ನ ನೋಡ್ತಾ, ಸೂರ್ಯನನ್ನ ನೋಡೋದ್ರೆ ಕಣ್ಣು ಬಿಟ್ಕೊಂಡು ನೋಡೋದಲ್ಲ, ಕಣ್ಣು ಮುಚ್ಚಿಕೊಂಡು ನೋಡು. ಮಂಡ್ಯದ ಹತ್ರ ನಿರಂಜನಾನಂದರು ಅಂತ ಒಬ್ರು ದೊಡ್ಡ ಸನ್ಯಾಸಿಗಳು, ಕಣ್ಣು ಬಿಟ್ಕೊಂಡು ಸೂರ್ಯನ ನೋಡಿ ನೋಡಿ ಕಣ್ಣು ಕಳ್ಕೊಂಡ್ಬಿಟ್ರು. ಕೊನೆಗೆ ಹಿ ಬಿಕೇಮ್ ಬ್ಲೈಂಡ್. ತುಂಬ ಜನ, ಯಾಕಂದ್ರೆ ಎಲ್ಲೋ ಕೇಳಿರ್ತಾರೆ, ಕಣ್ಣು ನೋಡ್ತಾ ಇದ್ರೆ ಸೂರ್ಯ ಅನ್ನುವಂಥವನೇ ಕೊಡ್ತಾ. ಕರೆಕ್ಟ್. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಅನ್ನುವಂಥದ್ದು ಸಿಕ್ಕುವುದು ಸೂರ್ಯನಿಂದ. ಹೀಗಾಗಿ ನಮ್ಮ ದೇಹಕ್ಕೂ ಕೂಡ ಆರೋಗ್ಯ ಸಿಕ್ಕುವುದು ಸೂರ್ಯನಿಂದ. ಯಾವ ರೀತಿ ತಿಳ್ಕೊಂಡಿರ್ಬೇಕು ನೀವು ಅಲ್ವಾ? ಸೊ ಹೀಗಾಗಿ ಆದಿತ್ಯನನ್ನ ನೋಡ್ತಾ ತಪಸ್ ಮಾಡ್ದ. ಹೆಚ್ಚು ಕಾಲ ಆದ್ಮೇಲೆ ಶಾಕಾಯನ್ಯರು ಬಂದ್ರು, ವರ ಕೇಳು ಅಂದ್ರು. ಇವ ಹೇಳ್ದ, ನನಗೆ ಬ್ರಹ್ಮಜ್ಞಾನ ಕೊಡಿ ಅಂದ್ರು. ಅದು ತುಂಬಾ ಕಷ್ಟಪ್ಪ, ಬೇರೆ ವರ ಕೇಳು ಅಂದ್ರು. ಅದಕ್ಕೆ ಅವನು ಎರಡೂ ಕಾಲುಗಳನ್ನ ಹಿಡ್ಕೊಂಡು ಹೀಗೆ ಹೇಳಲಿಕ್ಕೆ ಶುರು ಮಾಡ್ದ. ಏನ್ ಹೇಳ್ದ ನೋಡಿ. ಅಥ ಕಿಂ ಏತಮೇತೈಹಿ ವಾ ಅನ್ಯಾನಾಂ ಶೋಷಣಂ ಮಹಾರ್ಣವಾನಾಂ ಶಿಖರಿಣಾಂ ಪ್ರಪ್ರತನಂ ಧ್ರುವಸ್ಯ ಪ್ರಚಲನಂ ಸ್ಥಾನಂ ವಾ ತರುಣಾಂ
ನಿಮಜ್ಜನಂ ಪೃಥಿವ್ಯಾಹ ಸ್ಥಾನಾದಪಸರಣಂ ಸುರಾಣಾಂ ಸೋಹಮಿತ್ಯೇತತ್ ವಿದೇಹೇ ಅಸ್ಮಿನ್ ಸಂಸಾರೇ ಕಿಂ ಕಾಮೋಪಭೋಗೈಃ ಯೈಃ ಏವ ಆಶ್ರಿತಸ್ಯ ಅಸಕೃತ್ ಉಪಾವರ್ತನಂ ದೃಶ್ಯತೆ ಉದ್ಧರ್ತುಮರ್ಹಸಿ ಇತಿ ಅಂದೋದಪಾನಸ್ಥಃ ಭೇಕ ಇವ ಅಹಂ ಅಸ್ಮಿನ್ ಸಂಸಾರೇ ಭಗವಂತ್ವಂ ನ ಗತಿರಿತಿ. ಅವ ಹೇಳ್ದ, ಕಾಲಿಟ್ಕೊಂಡು ಹೇಳ್ದ, ಆತ ಕಿಂ ಏತಮೇತೈಹಿ, ನೀ ಕೊಡೋ ಬೇರೆಯ ವರದಿಂದ ಏನು ಪ್ರಯೋಜನ? ಯಾಕೆ ಮ್ಯಾಕ್ಸಿಮಮ್ ಏನೇನು ವರ ಕೇಳ್ಬೋದು ನಾವು. ಅವನು ಹೇಳ್ತಾನೆ, ನಾವೇನೇ ಕೇಳಿದ್ರು ಕೂಡ ಅದು ಅಲ್ಪಾನೆ. ಒಬ್ಬ ದೇವರನ್ನು ಕುರಿತು ತಪಸ್ ಮಾಡಿದಂತೆ, ದೇವರು ಪ್ರತ್ಯಕ್ಷ ಆದ. ಕತೆ ಅಷ್ಟೇ. ದೇವರನ್ನ ಕುರಿತು ತಪಸ್ ಮಾಡ್ದ, ದೇವರು ಪ್ರತ್ಯಕ್ಷ ಆದ. 3 ವರ ಕೇಳಿಕೊಡ್ತೀನಿ ಅಂದ ದೇವರು. ಏನು? 3 ವರ ಕೇಳಿಕೊಡ್ತೀನಿ ಅಂದ. ಫಸ್ಟ್ ವರ ಏನು ಅಂದ? ಅವನು ಹೇಳ್ದ, ನನ್ನ ಹೆಂಡತಿ ಸತ್ತೋಗ್ಲಿ ಅಂದ. ಔಟ್. ಹೆಂಡತಿ ಸತ್ತೋಗ್ಲಿ. ಮನೆಗೆ ಬಂದ. ಮನೆಗೆ ಬಂದಿದ ತಕ್ಷಣ ಗೊತ್ತಲ್ಲ ನಿಮಗೆ, ಎಂತಹ ಪುಣ್ಯಾತಿಗಿತ್ತಿ ಗೊತ್ತಾ, ಎಲ್ಲರಿಗೂ ಇಷ್ಟೊಂದು ಸೇವೆ ಮಾಡ್ತಾ ಇದ್ಲು, ಎಲ್ಲ ಕಷ್ಟ. ಸತ್ತೋರ್ ಬಗ್ಗೆ ಎಲ್ಲರೂ ಒಳ್ಳೆ ಮಾತೇ ಆಡೋದು. ಏನು ಮಾತನಾಡ್ತಿದ್ರು ಡೌಟ್ ಆಗೋಗ್ಬಿಡ್ತು. ಇಷ್ಟು ಒಳ್ಳೆಯವಳ ನನ್ನ ಹೆಂಡ್ತಿ, ನಂಗೆ ಗೊತ್ತೇ ಇರ್ಲಿಲ್ವಲ್ಲ. 2ನೇ ವರ, ದೇವರೇ ನನ್ನ ಹೆಂಡ್ತಿ ಬದುಕಲಿ ಅಂದ. 2 ವಾರ ಮುಗ್ದೋಯ್ತು. ಇವಾಗ 3ನೇ ವರ, ಏನು ಕೇಳೋದು? ಎಲ್ರನ್ನೂ ಕೇಳ್ದ, ಏನು 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 ಅಂತ. ಕೊನೆಗೆ ದೇವರು, ಅಪ್ಪ ಟೈಮ್ ಆಗ್ತಾ ಇದೆ, ಹೇಳು ಬೇಗ. ಅವ ಹೇಳ್ದ, ಏನೂ ಬೇಡಪ್ಪ, ಏನಿದೆಯೋ ಅದೇ ಸಾಕು, ಏನಿದೆಯೋ ಅದೇ ಸಾಕು. ಯಾಕೆ? ನೀವು ಏನೇ ಕೇಳಿದ್ರು ಕೂಡ, ನೀವು ಪುರಾಣಗಳು ಓದಿಲ್ವಾ? ಹಿರಣ್ಯಕಶಿಪು ಏನು ಕೇಳಿದ್ದು? ಮನೆ ಒಳಗೆ ಮನೆ ಹೊರಗೆ, ಹಗಲಲ್ಲ ರಾತ್ರಿಯಲ್ಲ, ಆಯುಧ ಅಲ್ಲ, ಇದಲ್ಲ ಅದಲ್ಲ ಅದು. ನೀವೇನೇ ಒಂದ್ರು ಒಂದು ಪಾಯಿಂಟ್ ಇದ್ದೇ ಇರ್ತದೆ, ಒಂದು ಲೂಪ್ ಹೋಲ್ ಇದ್ದೇ ಇರ್ತದೆ. ಯಾವುದೇ ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಇಟ್ಟರು ಭಸ್ಮ ಆಗ್ತಾರೆ. ಕೊನೆಗೇನಾಯ್ತು? ಮೋಹಿನಿಯಿಂದ ಅವನ ತಲೆ ಮೇಲೆ ಇಟ್ಕೊಂಡ. ರಾವಣಾಸುರ ಏನೆಲ್ಲ ಕೇಳ್ದ, ಮುಗೀತು. ಮಧುಕೈಟಭರು ಏನೆಲ್ಲ ವರ ಕೇಳಿದ್ರು, ಕೊನೆಗೆ ಎಲ್ಲಿ ಸಾಯಿಸ್ತಾ ಅಲ್ಲೇ ಸಾಯಿಸ್ತಾ. ಬೃಹದ್ರಥನಿಗೆ ಗೊತ್ತು, ವಿಚಾರ ಮಾಡಿದ್ದವ. ಅವ ಹೇಳ್ತಾನೆ, ಕಿಂ ಏತಮೇತೈಹಿ, ಇದರಿಂದ ಏನು ಪ್ರಯೋಜನ? ಶೋಷಣಂ ಮಹಾರ್ಣವಾನಾಂ. ಅರ್ಣವ ಅಂದರೆ ಸಮುದ್ರ. ಸಮುದ್ರಕ್ಕೂ ಕೂಡ ಹಲವಾರು ಪರ್ಯಾಯ ಶಬ್ದಗಳಿವೆ. ಅಮರಕೋಶ ಅನ್ನುವಂಥದ್ದು ಏತಕ್ಕೆ ಓದಬೇಕು ಅಂದರೆ ಪರ್ಯಾಯ ಶಬ್ದಗಳಿಗೋಸ್ಕರ ಓದಬೇಕು. ನಮ್ಮಲ್ಲಿ ಮಹಾರ್ಣವ ಅಂತ ಒಂದು ಶಬ್ದ ಉಂಟು. ಮಹಾರ್ಣವ ಅಂತ. ರತ್ನಾಕರ ಅಂತ ಒಂದು ಶಬ್ದ ಉಂಟು. ರತ್ನಾಕರ ಅಂದರೂ ಕೂಡ ಸಮುದ್ರವೇ, ಮಹಾರ್ಣವ ಅಂದರೂ ಸಮುದ್ರವೇ. ಪುರಾಣಗಳಲ್ಲಿ ಅರೇಬಿಯನ್ ಸಿ ಏನಿದೆಯಲ್ಲ, ನಮ್ಮ ಪಶ್ಚಿಮಕ್ಕೆ ಇರುವಂಥದ್ದು ಭಾರತದಲ್ಲಿ, ಅದನ್ನು ಮಹಾರ್ಣವ ಅಂತ ಕರೀತಾರೆ. ಬೇ ಆಫ್ ಬೆಂಗಾಲ್, ಬಂಗಾಲ ಕೊಲ್ಲಿ ಏನಿದೆ, ಅದನ್ನು ರತ್ನಾಕರ ಅಂತ ಕರೀತಾರೆ. ನಿಮ್ಗಲ್ಲಿ ಪರ್ಲ್ ಸಿಕ್ಕುತ್ತೆ, ಜಮ್ ಸಿಕ್ಕುತ್ತೆ, ಕೋರಲ್ ಸಿಕ್ಕುತ್ತೆ, ಎಲ್ಲವೂ ಈ ಕಡೆ ಸಿಕ್ಕುತ್ತೆ. ಅಂಡಮಾನ್ಗೆ ಹೋದ್ರೆ ನೀವು ಬರೀ ಕೋರಲ್ಸ್ ಅನ್ನುವಂಥದ್ದನ್ನೇ ನೋಡ್ಕೊಂಡ್ಬರ್ಬೋದು. ಯಾಕೆ? ಅದಿರೋದು ಬೇ ಆಫ್ ಬೆಂಗಾಲಲ್ಲಿ. ಅದಕ್ಕೆ ರತ್ನಾಕರ ಅಂತ. ರತ್ನಗಳ ಆಕರ, ಆಗರ ಅದು. ಹೀಗಾಗಿ ಅದಕ್ಕೆ ಹೆಸರು ರತ್ನಾಕರ. ಇದಕ್ಕೆ ಹೆಸರು ಮಹಾರ್ಣವ. ಸೊ ಮಹಾರ್ಣವ ಅಂದರೆ ದೊಡ್ಡ ದೊಡ್ಡ ಸಮುದ್ರಗಳು. ಶೋಷಣಂ, ಒಣಗೋಗ್ತದೆ. ಇವಾಗ ಏನೆಲ್ಲ ಮರಳಗಾಡು ಅಂತ ನಾವು ನೋಡ್ತೀವಲ್ಲ, ಒಂದಾನೊಂದು ಕಾಲದಲ್ಲಿ ಅದು ಸಮುದ್ರವಾಗಿತ್ತು. ಹೀಗಾಗಿ ಸಮುದ್ರದ ಒಳಗಡೆ ಹೋದರೆ ದೊಡ್ಡ ದೊಡ್ಡ ಬೆಟ್ಟಗಳಿವೆ. ಮೇಲ್ಗಡೆ ಏನಿದೆ, ಟಿಪ್ ಏನು ಕಾಣಿಸ್ತದಲ್ಲ, ಅದು ಟಿಪ್ ಆಫ್ ಎನ್ ಐಸ್ಬರ್ಗ್ ಇದ್ದ ಹಾಗೆ. ಆದರೂ 10ರಷ್ಟು 100ರಷ್ಟು ಕೆಳಗಡೆ ಇರ್ತದೆ.
2 ಕಿಲೋಮೀಟರ್ ಕೆಳಗಡೆ ಹೋಗುತ್ತೆ ಸಮುದ್ರ. ಕೆಳಗಡೆ ಹೋದ್ರೆ ಒಂದು ದೊಡ್ಡ ಬೆಟ್ಟ, ಮೇಲ್ಗಡೆ ತುದಿ ಕಾಣಿಸ್ತಾ ಇರ್ತದೆ. ಅಂದ್ರೆ ಏನು, ಸಮುದ್ರ ಅನ್ನುವಂಥದ್ದು ಇಲ್ಲಿರುವಂತಹದ್ದು ಒಮ್ಮೊಮ್ಮೆ ಆ ಕಡೆಗೆ ಹೋಗುತ್ತೆ, ನದಿ ಪಾತ್ರ ಅನ್ನುವಂಥದ್ದು ಬದಲಾಯಿಸ್ಬಿಡ್ತದೆ, ಪೂರ್ತಿ ಚೇಂಜ್ ಆಗೋಗ್ಬಿಡುತ್ತೆ ನದಿ. ಹಾಗೆ ಸಮುದ್ರಗಳೇ ಒಣಗು ಹೋಗ್ತದೆ. ಶಿಖರಿಣಾಂ ಪ್ರತಪನಂ, ದೊಡ್ಡ ದೊಡ್ಡ ಎತ್ತರದ ಶಿಖರಗಳು ಗಾಳಿ ಬೀಸಿದಾಗ ಪ್ರಕೃತಿಯ ವಿಕೋಪಕ್ಕೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸ್ಥಿರ ಅಲ್ಲವೇ ಅಲ್ಲ ಅಲ್ವಾ? ಹೆಚ್ಚು ಮಳೆ ಬರೋ ಜಾಗ ಯಾವುದು ಅಂದರೆ ಚಿರಾಪುಂಜಿ ಅಂದ್ವಿ. ಇವಾಗ ಹೋಗಿ ಚಿರಾಪುಂಜಿನಲ್ಲಿ, ಇಲ್ಲ ಅದು ಶಿಫ್ಟೆಡ್ ಇನ್ನೊಂದು ಕಡೆಗೆ ಹೋಗಿದೆ, ಇಲ್ಲಲ್ಲ ಹೆಚ್ಚು ಮಳೆ ಬರೋದು ಅಂತ. ರಾಮಕೃಷ್ಣ ಆಶ್ರಮ ಇದೆ ಚಿರಾಪುಂಜಿಯಲ್ಲಿ. ನಾನು ಬಹುಶಃ 2006 ಹೋಗಿದ್ದೆ. ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲೇ ಜೇನುತುಪ್ಪ ಮಾರೋರು. ಆರೆಂಜ್ ತುಂಬ ಫೇಮಸ್ ಚಿರಾಪುಂಜಿಯಲ್ಲಿ ಆರೆಂಜ್. ಆಗ 2006 ಒಂದು ಆರೆಂಜ್ ಅನ್ನುವಂಥದ್ದು 10 ರೂಪಾಯಿ ಇತ್ತು ಆವಾಗ. ಚಿರಾಪುಂಜಿಗೆ ಹೋಗಿದ್ವಿ, ಆವಾಗಲೇ ಹೇಳಿದ್ರು ಇಲ್ಲಿ ಹೆಚ್ಚು ಮಳೆದಲ್ಲ, ಇವಾಗ ಶಿಫ್ಟ್ ಆಗೋಗಿದೆ ಬೇರೆ ಕಡೆಗೆ ಮಳೆ ಬರೋದು. ಎತ್ತರೆತ್ತರದ ಶಿಖರಗಳು ಕೆಳಗೆ ಬಿದ್ದೋಗುತ್ತೆ. ಧ್ರುವಸ್ಯ ಪ್ರಚಲನಂ, ಧ್ರುವ, ನೀವು ಅಸ್ಟ್ರಾನಮಿ ಓದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಪೋಲಾರ್ ಸ್ಟಾರ್ ಅಂತ ಏನು ಕರಿತೀವಿ, ಇಡೀ ನಮ್ಮ ಗ್ಯಾಲಾಕ್ಸಿಯಲ್ಲಿ 3 ಇದೆ. ಇವಾಗ ಇದು ಪೋಲಾರ್ ಸ್ಟಾರ್. ಮುಂದೆ ಒಂದು 5-6 ಸಾವಿರ 10 ಸಾವಿರ, ಅದೆಷ್ಟು 4 ಲಕ್ಷ ವರ್ಷ ಅನ್ಸುತ್ತೆ, 4 ಲಕ್ಷ ವರ್ಷ ಆಗೋದ್ರೊಳಗಡೆ ಇನ್ನೊಂದು ಪೋಲಾರ್ ಸ್ಟಾರ್ ಆಗುತ್ತೆ ಆ ಕಡೆ, ಅದು ಪೋಲಾರ್ ಸ್ಟಾರ್ ಆಗೋಗ್ಬಿಡುತ್ತೆ. ಸೊ ಹೀಗಾಗಿ ಆ ಧ್ರುವ ಅಂದರೆ ಧ್ರುವ ನಕ್ಷತ್ರ ಅನ್ನುವಂಥದ್ದೇನಿದೆ ಅದು ಕೂಡ ಚೇಂಜ್ ಆಗೋಗುತ್ತೆ. ಪ್ರಚಲನಂ, ಚೇಂಜ್ ಆಗೋಗ್ಬಿಡುತ್ತೆ. ಸ್ಥಾನಂ ವಾ ತರುಣಾಂ, ಮರಗಳು ಅನ್ನುವಂಥದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ತರು ಅಂದರೆ ಮರಗಳು ಅನ್ನುವಂಥದ್ದು ಕೂಡ ಚೇಂಜ್ ಆಗೋಗುತ್ತೆ. ಹುಟ್ಟುತ್ತೆ, ಕಡ್ದಾಕ್ತೀವಿ, ಮತ್ತೆ ಹುಟ್ಟುತ್ತೆ. ಸಿಂಗಪೂರ್ ಅನ್ನುವಂತಹ ದೇಶದಲ್ಲಿ ಇಲ್ಲಿರೋ ಮರ ಕಿತ್ಕೊಂಡೋಗಿ ಅಲ್ಲಿ ನೆಟ್ಬಿಡ್ತಾರೆ. ಇವತ್ತು ಖಾಲಿ ಇತ್ತು, ನಾಳೆ ಮರ ಶಿಫ್ಟ್ ಮಾಡಿಬಿಡ್ತಾರೆ, ಮರನೇ. ಹೊಸದಾಗಿ ಮನೆ ಕಟ್ಟಿದ್ರೆ 2-3 ಅಲ್ಲಿ ರೂಲ್ಸ್ ಇದೆ, ಅಷ್ಟು ಮನೆ ಮುಂದೆ ಇರಬೇಕು, ಅದಕ್ಕೆ ಜಾಗ ಬಿಟ್ಟಿರಬೇಕು, ಅವರೇ ತಂದು ನೆಟ್ಬಿಡ್ತಾರೆ. ಸರ್ಕಾರ ಮರ ಬೆಳೆಸೋದಕ್ಕೆ ಒಂದು ಜಾಗ ಇದೆ, ಮನೆ ಮುಂದೆ ಇಷ್ಟಿರಲೇಬೇಕು. ನೆಡೋದು ನಮ್ಮ ಕೆಲಸ, ಅದು ಧೂಳೆಲ್ಲ ಕಸ ಎಲ್ಲ ತೆಗೆಯೋದು ನಿಮ್ಮ ಕೆಲಸ, ಬಟ್ ಮರ ಇರಲೇಬೇಕು. ಸೊ ಮರ ಚೇಂಜ್ ಆಗುತ್ತೆ ಜಾಗ. ನಿಮಜ್ಜನಂ ಪೃಥಿವ್ಯಾಹ, ಭೂಮಿ ಅನ್ನುವಂಥದ್ದು ಮುಳುಗುತ್ತದೆ. 2006-07 ನಾವು ಅಂಡಮಾನ್ಗೆ ಹೋಗಿದ್ವಿ ಕ್ಯಾಂಪ್. ನಮ್ಮ ವಿಶ್ವನಾಥ್, ಶಾಂತಲ ಎಲ್ಲ ಬಂದಿದ್ರು ಕ್ಯಾಂಪ್ಗೆ. ಬರೀ 35 ಜನ ಕರ್ಕೊಂಡು ಹೋಗಿದ್ವಿ, ನಾನು ಮತ್ತು ಯೋಗಾತ್ಮನಂಜಿ ಇಬ್ಬರು ಹೋಗಿದ್ವಿ. ಮತ್ತು 15 ದಿನದ ಕ್ಯಾಂಪ್ ಅದು. 15-16 ದಿನ ಆಯಿತು. ಹೋಗ್ತಾ ಫ್ಲೈಟಲ್ಲಿ ಹೋದ್ವಿ, ಬರ್ತಾ ಸಮುದ್ರದಲ್ಲಿ ಬಂದ್ವಿ. ಅಲ್ಲಿ ಸುನಾಮಿ ಆಗ್ತಾನೆ 2004-05 ಆಗಿತ್ತು. ನಾವು 7-8 ಹೋಗಿದ್ವಿ. ಎಲ್ಲ ಮರಗಳೆಲ್ಲ ಬಿದ್ದಿತ್ತು. ಆವಾಗಲೂ ಹೇಳ್ತಾ ಇದ್ರು ಸುನಾಮಿಯಿಂದಾನೆ, 2-3 ವರ್ಷ ಆದರೂ ಕೂಡ ಸುನಾಮಿ ಅಂತಾನೆ ಹೇಳೋರು. ಆವಾಗ ಅವರು ಹೇಳಿದ್ರು, ತುಂಬ ಒಳ್ಳೆಯ ಮಾತು ಹೇಳಿದ್ರು. ಯಾವುದು ಇಂದಿರಾ ಪಾಯಿಂಟ್ ಅಂತಿತ್ತಲ್ಲ ಅದು ಮುಳುಗೋಗಿದೆ ಇವಾಗ. ಆ ಐಲ್ಯಾಂಡ್ ಅನ್ನುವಂಥದ್ದೇ ಮುಳುಗೋಗಿದೆ. ಅಲ್ಲೊಂದು ಲೈಟ್ ಹೌಸ್ ಇತ್ತು, ಅದು 3/4 ಭಾಗ ಮುಳುಗೋಗಿದೆ ಈ ಸುನಾಮಿ ಎಫೆಕ್ಟಿಂದ. ಇನ್ನು ಈ ಕಡೆ ನಾರ್ತಲ್ಲಿ ಸೌತ್ ಪಾಯಿಂಟು ಇಂದಿರಾ ಪಾಯಿಂಟ್ ಆದರೆ ನಾರ್ತಲ್ಲಿ ಎತ್ತರದ ಸುಮಾರು ಒಂದು 280-300 ಐಲ್ಯಾಂಡ್ಸ್ ಇವೆ. ಅಲ್ಲಿ ಹೊಸ ಐಲ್ಯಾಂಡ್ಸ್ ಅನ್ನುವಂಥದ್ದು ಸೃಷ್ಟಿಯಾಗೋಗಿದೆ. ಅಂದರೆ ಏನರ್ಥ, ಭೂಮಿ ಒಂದು ಕಡೆ ಮುಳುಗಿದ್ರೆ ಇನ್ನೊಂದು ಕಡೆ ಏಳುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನಿಮಜ್ಜನಂ ಪೃಥಿವ್ಯಾಹ, ಭೂಮಿ ಅನ್ನುವಂಥದ್ದು ಮುಳುಗೋಗುತ್ತೆ. ಏನು ವರ ಕೇಳಲಿ ನಾನು, ಎತ್ತರದಲ್ಲಿ ಕೂಡಿಸು ಇಲ್ಲ. ಸ್ಥಾನಾದ ಅಪಸರಣಂ ಸುರಾಣ, ಇಂದ್ರ ಅನ್ನುವಂಥದ್ದು ಹಾಗೆ. ಇಂದ್ರ ಅನ್ನುವಂಥದ್ದು ಒಂದು ಪೋಸ್ಟ್, ಪರ್ಮನೆಂಟ್ ಅಲ್ಲ ಅದು. ಒಮ್ಮೆ ನಹುಷಾನು ಇಂದ್ರ ಆಗಿದ್ದ. ಪ್ರತಿಯೊಬ್ಬ ಇಂದ್ರನಿಗೂ ಒಂದೊಂದು ಹೆಸರಿದೆ. ಮಾರ್ಕಂಡೇಯ ಪುರಾಣವನ್ನು ಓದಿದ್ರೆ ಆ ಮಾರ್ಕಂಡೇಯ ಪುರಾಣದಲ್ಲಿ ಯಾವ ಮನ್ವಂತರದಲ್ಲಿ ಯಾವ ಇಂದ್ರ, ಅವನ ಹೆಸರೇನು? ಈಗ ವೈವಸ್ವತ ಮನ್ವಂತರ. ಈಗಿನ ಇಂದ್ರನ ಹೆಸರು ಪುರಂದರ. ಈಗಿನ ಇಂದ್ರನ ಹೆಸರು ಪುರಂದರ. ಮುಂದೆ ಒಬ್ಬ ಬೇರೆ ಇಂದ್ರ ಬರ್ತಾನೆ, ಯಾರು ಅಂತ ನೀವೇ ಗೆಸ್ ಮಾಡಿ. ಹೋಮ್ವರ್ಕ್ ತುಂಬ ಕೊಡ್ತಾ ಇದ್ದೀನಿ ನಾನು.
ಮುಂದೆ ಯಾರು ಇಂದ್ರ? ಹುಡುಕಿ ಹೇಳಿ ನೋಡುವ, ಪುರಾಣದಲ್ಲಿ ಸಿಕ್ಕತ್ತೆ. ಸೊ ಹೀಗೆ ನಾನಾ ಬ್ರಹ್ಮನು ಚೇಂಜ್ ಆಗ್ತಾನೆ, ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ. ದೇವತೆಗಳ ಜಾಗ ಅನ್ನುವಂಥದ್ದು ಕೂಡ ಅಪಸರಣಂ ಚೇಂಜ್ ಆಗ್ತಾ ಇರ್ತದೆ. ಸೋಹಂ ಇತ್ಯೇತತ್ ವಿದೇಹೆ ಅಸ್ಮಿನ್ ಸಂಸಾರ ಕಿಂ ಕಾಮೋಪಭೋಗೈಹಿ. ಹೀಗಿರಬೇಕಾದ್ರೆ ಈ ಸಂಸಾರದಲ್ಲಿ ಯಾವ ಕಾಮಗಳನ್ನು, ಯಾವ ಭೋಗಗಳು ಅನ್ನುವಂಥದ್ದನ್ನು ನಾನು ಕೇಳಿ. ಒಂದು ಸಮುದ್ರ ಇತ್ತಂತೆ, ಒಂದು ಸಣ್ಣ ಕೊಳ ಅನ್ಕೊಳ್ಳುವ, ಕೊಳ ಇತ್ತಂತೆ. ಆ ಕೊಳದಲ್ಲಿ ಯಾರು ನೀರು ಕುಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ, ಸಾಯೋದೇ ಇಲ್ವಂತೆ. ಆಗ ಯಾವ ಒಬ್ಬನಿಗೆ ಅನಿಸ್ತಂತೆ, ನಾನು ಕುಡಿದ್ಬಿಟ್ರೆ ಹೇಗೆ ಅಂತ. ಹೌದಾ, ಕುಡಿಬೇಕು ಅಂತ ಇನ್ನೇನು ಎತ್ಕೊಂಡ, ಅಷ್ಟೊತ್ತಿಗಲ್ಲ ಒಂದು ಕಾಗೆ ಇತ್ತಂತೆ, ಹೇಳ್ತಂತೆ ಕುಡಿಯೋಕೆ ಹೋಗ್ಬೇಡ. ಯಾಕೆ ಅಂತ. ನಾನು ಕುಡಿದು ಬಿಟ್ಟಿದ್ದೀನಿ, ನಂಗೆ ಗೊತ್ತಿದೆ. ನನ್ನ ಕಣ್ಣು ಮುಂದೇನೆ ನನ್ನ ಹೆಂಡತಿ ಸತ್ಲು, ನನ್ನ ಮಕ್ಕಳು ಸತ್ರು, ಅವ್ರ ಮಕ್ಕಳು ಸತ್ರು, ಅವ್ರ ಮಕ್ಕಳು ಸತ್ರು, ಅವ್ರ ಮಕ್ಕಳು ಸತ್ರು, ಅವ್ರ ಮಕ್ಕಳು ಸತ್ರು, ಸತ್ರು 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 ನೋಡ್ತಾನೇ ಇದ್ದೀನಿ. ನಾನಂತೂ ಸಾಯ್ತಾನೇ ಇಲ್ಲ. ನೀನು ಕುಡಿ, ಏನಾಗುತ್ತೆ? ಹೆಂಡತಿ ಮಕ್ಕಳು ಎಲ್ಲರೂ ಒಬ್ಬರೊಬ್ಬರೊಬ್ಬರು ಬೇಕಾದವರೆಲ್ಲರೂ ಸಾಯ್ತಾರೆ, ನೀನು ಸಾಯಲ್ಲ. ದೀರ್ಘಾಯು ಅನ್ನುವಂಥದ್ದು ಶಾಪ. ಆರಂಭದಲ್ಲಿ ಹೇಳೋದೇನು? ವಿದ್ಯಾ ಬುದ್ಧಿ ಆಯುಷು ಆರೋಗ್ಯ ಕೊಡುವಂತ, ಕೊನೆಯಲ್ಲಿ ಸಾಕಪ್ಪ ಸಾಕು. ಹೀಗಾಗಿ ಬೇಡ. ನಾನು ನೋಡಿದ್ದೀನಿ ಇದೆಲ್ಲ. ಅಸ್ಮಿನ್ ಸಂಸಾರೇ ಕಾಮೋಪಭೋಗೈಹಿ ಯೈಹಿ ಏವ ಆಶ್ರಿತಸ್ಯ ಅಸಕೃತ್ ಉಪಾವರ್ತನಂ ದೃಶ್ಯತೆ. ಸಕೃತ್ ಅಂದ್ರೆ ಒಮ್ಮೆ. ಸಕೃತ್ ಅನ್ನುವ ಶಬ್ದಕ್ಕೆ ಒಂದು, ಒಮ್ಮೆ ಅಂತ. ನಮ್ಮಲ್ಲಿ ಸಕೃತ್ ಅನ್ನುವಂತಹ ಶಬ್ದವನ್ನು ಹಲವಾರು ರೀತಿಯಲ್ಲಿ ಉಪಯೋಗಿಸ್ತೇವೆ. ಸಕೃತ್ ಗರ್ಭ ಅಂತ ಉಪಯೋಗಿಸ್ತೇವೆ, ಒಮ್ಮೆ ಗರ್ಭವನ್ನು ಧರಿಸುವಂಥದ್ದು. ಹೇಸರಗತ್ತೆ, ಕಾಗೇನೂ ಕೂಡ ಒಮ್ಮೆ ಅಂತೇವು, ಇಡೀ ಲೈಫ್ ಟೈಮಲ್ಲಿ ಅದು ಗರ್ಭ ಧರಿಸೋದು. ಸಕೃತ್ ಫಲ ಅಂತೀವಿ ಬಾಳೆಹಣ್ಣನ್ನು. ಯಾಕೆ? ಅದು ಒಮ್ಮೆ ಅಷ್ಟೇ ಹಣ್ಣು ಕೊಡೋದು, ಆಮೇಲಿಂದ ಕತ್ತರಿಸಾಕ್ಬಿಡಬೇಕು, ಮತ್ತೆ ಇನ್ನೊಂದು ಹಣ್ಣು ಬರಲ್ಲ ಅದು. ಸಕೃತ್ ಅಂದರೆ ಒಮ್ಮೆ, ಅಸಕೃತ್ ಅಂದರೆ ಮೆನಿ ಮತ್ತೆ 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 ಬರೋದು ಹೋಗೋದು, ಬರೋದು ಹೋಗೋದು, ದೃಶ್ಯತೆ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಇತ್ಯುದ್ದರ್ಥಮರ್ಹಸಿ ಇತಿ ಅಂದೋದಪಾನಸ್ಥಃ ಬೇಕಃ ಇವ. ಅದರಿಂದ ನಾನು ಒಬ್ಬ ಕೂಪ ಮಂಡೂಕನಂತೆ, ಅಥವಾ ಬಾವಿಯಲ್ಲಿ ಬಿದ್ದ ಕಪ್ಪೆಯಂತೆ ಈ ಒಂದು ಸಂಸಾರದಲ್ಲಿ ನಾನಿದ್ದೀನಪ್ಪ. ನಂಗೆ ಗೊತ್ತು, ಇಲ್ಲಿ ಯಾವ ಗತಿನೂ ಇಲ್ಲ, ಇದರಿಂದ ಡೆಸ್ಟಿನೇಷನ್ ಅನ್ನುವಂಥದ್ದಿಲ್ಲ. ಯಾಕೆ? ಎಲ್ಲವೂ ಹೋಗ್ತಾ ಇರ್ತದೆ, ಸ್ಥಿರವಾಗಿರುವಂಥದ್ದೇನಿಲ್ಲ. ಹೇಳಿದ್ನಲ್ಲ, ಮುನಿಶ್ರೀ ತರುಣ ಸಾಗರ್ ಬಹಳ ಸೊಗಸಾಗಿ ಹೇಳ್ತಾರೆ, ಎಲ್ಲರಿಗೂ ಸ್ವರ್ಗ ಸುಖ ಬೇಕಂತೆ, ಆದರೆ ಸ್ವರ್ಗಸ್ಥರಾಗಲಿಕ್ಕೆ ಯಾರೂ ತಯಾರಿಲ್ಲ. ಸ್ವರ್ಗ ಸುಖ ಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಸ್ವರ್ಗಸ್ಥರಾಗಬೇಕಲ್ವಾ? ಫಸ್ಟ್ ಸಾಯ್ಬೇಕು, ಆಮೇಲೆ ಸ್ವರ್ಗ ಸುಖ. ಆದರೆ ಸ್ವರ್ಗ ಸುಖ ಬೇಕು, ಹೇಗೆ ಸಾಧ್ಯ? ಮತ್ತೆ ಸ್ವರ್ಗನೂ ಕೂಡ ಪರ್ಮನೆಂಟ್ ಅಲ್ಲ. ನೀವು ಯಯಾತಿ ಬದುಕು ಅನ್ನುವಂಥದ್ದನ್ನು ನೋಡಿದ್ರೆ, ನೀವು ನಾನೇನೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ, ನಿಮ್ಮ ಸ್ವರ್ಗ ಎಲ್ಲದಲ್ಲಿರುವ ಪುಣ್ಯ ಎಲ್ಲ ಕ್ಷೀಣವಾಗುತ್ತಾ ಬರ್ತದಂತೆ. ಕಡೆಗೆ ಇಂದ್ರನೇ ನುಗ್ಬಿಡ್ತಾನೆ ಕೆಳಗಡೆ. ಕೊನೆಗೆ ಅವನ ಮಗಳು ಮೊಮ್ಮಕ್ಕಳಿಂದ ಅವನು ಮತ್ತೆ ಮೇಲೆ ಹೋಗ್ತಾನೆ. ಬಹಳ ಸೊಗಸಾಗಿ ನಮಗೆ ಮಹಾಭಾರತದಲ್ಲಿ ಬರ್ತದೆ. ಆ ಯಯಾತಿ, ಆ ವಿಶ್ವಾಮಿತ್ರ, ಅವನ ಗಾಲವ, ಅವನ ಶಿಷ್ಯ, ಜೊತೆಗೆ ಆ ಯಯಾತಿಯ ಮಗಳು, ಎಂತಹ ಮಾಧವಿ ಅಂತ ಅವಳ ಹೆಸರು. ಅನುಪಮ ನಿರಂಜನ ಒಂದು ಕಾದಂಬರಿ ಬರೆದಿದ್ದಾರೆ ಮಾಧವಿ ಅಂತ, ಓದಬೇಕು. ಮಹಾಭಾರತ ಓದಿದ್ರೂ ಆಗುತ್ತೆ, ಚಿತ್ರವಾದಂತಹ ಕತೆ. ಸೊ ಏನದು? ಏನು ಗತಿ ಇಲ್ಲ ನನಗಿಲ್ಲಿ. ಮತ್ತೆ ಇವಾಗ ಈ ಶರೀರ ಯಾವ ರೀತಿ ಬಂತು ಅದನ್ನು ಮುಂದೆ ವಿವರಿಸ್ತಾನೆ. ಅದೆರಡಾದ್ಮೇಲಿಂದ ಶಾಕಾಯನ್ಯರ ಉಪದೇಶ ಅನ್ನುವಂಥದ್ದು ಶುರುವಾಗುತ್ತೆ. ಅದೇನಿದೆ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡುವ.
ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹುಶಃ ತಿಂಡಿ 8:30 ಇರಬೇಕನ್ಸುತ್ತೆ. ನಿಧಾನಕ್ಕೆ ಸ್ವಲ್ಪ ಅಡ್ಡಾಡಿ ನಂತರ ತಿಂಡಿ. ಹರಿ.